ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಪ್ರದ್ಯುಮ್ನ ಅರ್ಧಾಂಗಿನಿಯಾದಂತಹ ಮಾಯಾವತಿ ಮತ್ತು ಪ್ರದ್ಯುಮ್ನ ಇಬ್ಬರು ಕೂಡ ಶಂಬರಾಸುರನ ವಧೆಯ ಬಳಿಕ ಕೃಷ್ಣನ ನಗರವಾದಂತಹ ದ್ವಾರಕಾ ನಗರಕ್ಕೆ ಬಂದು ಕೃಷ್ಣ, ರುಕ್ಮಿಣಿ, ಬಲರಾಮ, ವಸುದೇವ, ದೇವಕಿ, ಉಗ್ರಸೇನ ಮೊದಲಾದಂತಹ ಹಿರಿಯರನ್ನ ಸೇರಿಕೊಂಡ ಘಟನೆಯನ್ನು ನೋಡಿದೆವು. ಅದಾದ ನಂತರ ಹರಿವಂಶದ ಈ ವಿಷ್ಣು ಪರ್ವದ 61ನೇ ಅಧ್ಯಾಯದಲ್ಲಿ ಮುಂದೆ ಪ್ರದ್ಯುಮ್ನ ಮಾಡಿಕೊಂಡಂತಹ ಉಳಿದ ಮದುವೆಗಳ ವರ್ಣನೆ ಇದೆ. ಪ್ರದ್ಯುಮ್ನಿಗೆ ಮೊದಲನೇ ಪತ್ನಿ ಮಾಯಾವತಿ ಎನ್ನುವಕ್ಕೆ ರತಿದೇವಿಯ ಸ್ವರೂಪರಾದವಳು ಮಾಯಾವತಿ. ಆಮೇಲೆ ಆ ಪ್ರದ್ಯುಮ್ನ ತನ್ನ ಸೋದರ ಮಾವನಾದಂತಹ ರುಕ್ಮಿಯ ಮಗಳಾದಂತಹ ಶುಭಾಂಗಿಯನ್ನ ಸ್ವಯಂವರದಲ್ಲಿ ವರಿಸಿದ ಘಟನೆ ಇದೆ 61ನೇ ಅಧ್ಯಾಯದಲ್ಲಿ. ಅದಕ್ಕಿಂತ ಮೊದಲು ನಾವು ಭಾಗವತ ಮತ್ತು ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಿಗೆ ಅನುಸಾರವಾಗಿ ನೋಡಬೇಕಾದ ಘಟನೆ ಅಂದ್ರೆ ಕೃಷ್ಣನಿಗೆ ಆದಂತಹ ಉಳಿದ ವಿವಾಹಗಳ ವರ್ಣನೆ. ಕೃಷ್ಣ ಸತ್ಯಭಾಮೆಯನ್ನು ವರಿಸಿದ್ದು ಮತ್ತು ಜಾಂಬವತಿಯನ್ನು ವರಿಸಿದ ಘಟನೆ ಏನಿದೆ ಅದನ್ನು ನಾವು ಸಮಂತಕಮಣಿಯ ಕಥೆಯ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಅದಕ್ಕಾಗಿ ಹರಿವಂಶದ ಪೂರ್ವಾರ್ಧದ ಕೆಲವು ಪ್ರಕರಣಗಳಲ್ಲಿ ನಾವು ಅದನ್ನು ನೋಡಿದ್ವಿ. ಸಾತ್ವತನ ವಂಶವನ್ನು ವರ್ಣನೆ ಮಾಡುವಾಗ 38 ಮತ್ತು 39ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ಹಿಂದೆ ಅದನ್ನ ಕೀರ್ತನೆಯನ್ನು ನೋಡಿದ್ವಿ, ಸಮಂತಕಮಣಿಯ ಕಥೆಯನ್ನು ನೋಡಿದ್ದು. ಅದನ್ನ ಮತ್ತೊಂದು ಸಾರಿ ಈ ಸಂದರ್ಭಕ್ಕೆ ಹೊಂದಿಸಿಕೊಂಡು ಗಮನಿಸಬೇಕು. ಶುಕಮುನಿಗಳು ಹೇಳಿದರು, ಸತ್ರಾಜಿತ ಕೃಷ್ಣನ ಮೇಲೆ ಒಂದು ಮಿಥ್ಯಾಪವಾದವನ್ನು ಹೊರಿಸಿದ, ತನ್ನ ಶಮಂತಕಮಣಿಯನ್ನು ಇವನು ಅಪಹಾರ ಮಾಡಿದ ಅನ್ನುವಂತಹ ಒಂದು ಅಪವಾದವನ್ನು ಹೊರಿಸಿದ. ಆ ಅಪವಾದದಿಂದ ಮುಕ್ತನಾಗಬೇಕು ಅನ್ನೋ ದೃಷ್ಟಿಯಿಂದ ತಾನು ತನ್ನ ಮಗಳಾದ ಸತ್ಯಭಾಮಿಯನ್ನ ಮತ್ತು ಶಮಂತಕಮಣಿಯನ್ನ ಕೃಷ್ಣನಿಗೆ ಅರ್ಪಿಸಿದ ಅಂತ ಕಥೆ ಇದೆ. ಆಗ ರಾಜ ಕೇಳಿದ, ಸತ್ರಾಜಿತ ಕೃಷ್ಣನ ಮೇಲೆ ಯಾವ ಅಪರಾಧವನ್ನು ಹೊರಿಸಿದ, ಯಾತಕ್ಕಾಗಿ ಹೊರಿಸಿದ, ಅವನು ತನ್ನ ಕನ್ಯೆಯನ್ನು ಯಾತಕ್ಕಾಗಿ ಮದುವೆ ಮಾಡಿಕೊಟ್ಟ, ಎಲ್ಲ ವರ್ಣನೆಗಳನ್ನ ವಿಸ್ತಾರವಾಗಿ ಹೇಳಿದೆ. ಆಗ ಕಥೆಯನ್ನು ಅವರು ಹೇಳಿದರು. ಈ ಸತ್ರಾಜಿತ ಅಂತ ಒಬ್ಬ ಯದುವಂಶದ ಕವಲಿನಲ್ಲಿ ಇದ್ದ ದ್ವಾರಕಾನಗರದಲ್ಲಿ, ಅವನು ಸೂರ್ಯನ ಪರಮ ಭಕ್ತನಾಗಿದ್ದ. ಈ ಕಥೆಯನ್ನೆಲ್ಲವೂ ಕೂಡ ನಾವು ಹಿಂದೆ ಗಮನಿಸಿದ್ದೆವು. ಯದು ಮಹಾರಾಜನಿಗೆ ಸಹಸ್ರದ, ಪಯೋಧ, ಕ್ರೋಷ್ಟ, ನೀಲ, ಅಂಜಿಕ ಎಂಬುದಾಗಿ 5 ಜನ ಮಕ್ಕಳಿದ್ರು. ಹಿಂದೆ ಅದನ್ನು ನಾವು ನೋಡಿದ್ವಿ. ಅದರಲ್ಲಿ ಸಹಸ್ರದನ ಪರಂಪರೆಯಲ್ಲಿ ಕಾರ್ತಿವೀರ್ಯಾರ್ಜುನ, ಮಧು, ವೃಷಣ ಮೊದಲಾದವರು ಬರ್ತಾರೆ. ಆದ್ರಿಂದ ಅವರ ಪರಂಪರೆಯನ್ನ ಹೈಹಯರು, ಮಾಧವರು, ವಿಷ್ಣುಗಳು ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಕ್ರೋಷ್ಟ ಎಂಬಾತ ಒಬ್ಬ ಇದ್ದ. ಆ ಕ್ರೋಷ್ಟ ಎಂಬಾತನಿಗೆ ಯುಧಾಜಿತ್, ದೇವಮೀಡುಷ, ಬ್ರಜನೀವಾನ್, ಅನಮಿತ್ರ ಎಂಬುದಾಗಿ 4 ಜನ ಮಕ್ಕಳಿದ್ರು. ಆ ಯುಧಾಜಿತನ ಮಗ ವೃಷ್ಣಿಯ ಮಗನೇ ಸಫಲ್ಕನ ಮಗನೇ ಅಕ್ರೂರ. ಅನಮಿತ್ರ ಎಂಬುದಾಗಿ ಮತ್ತೊಂದು ಹೆಸರನ್ನ ನಾವು ಅಲ್ಲಿ ನೋಡಿದ್ವಲ್ಲ, ಆ ಅನಮಿತ್ರನ ಮಗನೇ ಶಿನಿಯ ಮಗ ಸತ್ಯಕ, ಅವನ ಮಗ ಯುಯುಧಾನ, ಅವನಿಗೆ ಸಾತ್ಯಕಿ ಎಂಬುದಾಗಿ ಮತ್ತೊಂದು ಹೆಸರು. ದೇವಮೀಡುಷ ಅಂತ ಏನಿದ್ನಲ್ಲ ಅವನಿಗೆ ಶೂರ ಎಂಬುದಾಗಿ ಮಗ ಇದ್ದ. ಮಧುರೆಯನ್ನು ರಾಜಧಾನಿಯಾಗಿ ಮಾಡ್ಕೊಂಡಿದ್ದ. ಶೂರನ ಮಗನೇ ವಸುದೇವ, ಆ ವಸುದೇವನ ಮಗನೇ ಕೃಷ್ಣ. ಪ್ರಜನೀವಾನ್ ಅಂತ ಏನಿದ್ನಲ್ಲ ಅವನ ಪರಂಪರೆಯಲ್ಲಿ ಶಶಬಿಂದು, ಮರುತ್ತ, ಸೇದಿ, ದಾಶಾರಹ, ಸತ್ವಾನ್ ಮೊದಲಾದವರು ಬರ್ತಾರೆ. ಹಾಗಾಗಿ ಅವರ ಪರಂಪರೆಗೆ ದಾಶಾರಹರು, ಅಂಧಕರು ಅನ್ನುವಂಥ ಒಂದು ಪ್ರಸಿದ್ಧಿ ಇದೆ. ಆ ಅನಮಿತ್ರ ಏನಿದ್ದಲ್ಲ, ಅನಮಿತ್ರನ ಮಗನೇ ನಿಘ್ನನಿಗೆ ಸತ್ರಾಜಿತ್ ಮತ್ತು ಪ್ರಸೇನ ಎಂಬುದಾಗಿ 2 ಮಕ್ಕಳಿದ್ದಾರೆ. ಆ ಅಂಧಕನ ಪರಂಪರೆಯಲ್ಲಿ ಕೃತಿಕಾ, ಕೃತವರ್ಮ, ಶತಧನ್ವ ಮೊದಲಾದಂಥವರು ಮಕ್ಕಳು ಜನಿಸಿದ್ರು. ಆ ಅನಮಿತ್ರನ ಮಗನಾದಂತಹ ನಿಘ್ನನಿಗೆ ಸತ್ರಾಜಿತ್ ಮತ್ತು ಪ್ರಸೇನಜಿತ್ ಎಂಬುದಾಗಿ 2 ಜನ ಮಕ್ಕಳಿದ್ರಲ್ಲ, ಆ ಸತ್ರಾಜಿತನ ಕಥೆಯನ್ನ ಈಗ ನೋಡಬೇಕು. ಸತ್ರಾಜಿತ್ ಹಿಂದೆ ಹೇಳಿದಂತೆ ಸೂರ್ಯನ ಮಿತ್ರನಾಗಿದ್ದ. ಸೂರ್ಯನ ಮಿತ್ರ ಆದಂತಹ ಅವನು ಪ್ರತಿನಿತ್ಯವೂ ಕೂಡ ಸೂರ್ಯನ ಉಪಾಸನೆಯನ್ನು ಮಾಡ್ತಿದ್ದ. ಸೂರ್ಯನ ಉಪಾಸನೆಯನ್ನು ಮಾಡುವಾಗ ಸೂರ್ಯ ಅವನಿಗೆ ಪ್ರತಿನಿತ್ಯವೂ ಕೂಡ ಪ್ರತ್ಯಕ್ಷನಾಗಿ ಕಾಣಿಸ್ಕೊಳ್ತಿದ್ದ ಅಂತಿದೆ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ. ಪ್ರತಿನಿತ್ಯ ಆತನ ಬೆಳಿಗ್ಗೆ ಬಂದು ಸಲ್ಲಾಪ ಮಾಡಿ ಹೋಗ್ತಿದ್ದ ಸೂರ್ಯ. ಒಂದು ದಿವಸ ಒಂದು ಪ್ರಖರವಾದ ಸ್ವಲ್ಪ ವಿಶಿಷ್ಟವಾದಂತಹ ತೇಜಸ್ಸಿತ್ತು ಸೂರ್ಯನಿಗೆ. ಆಗ ಈ ಸತ್ರಾಜಿತ್ ಕೇಳಿದ, ಆಕಾಶದಲ್ಲಿ ಹೊಳೆಯುವಂತೆ ಆಕಾಶದಲ್ಲಿ ನೀನು ಎಷ್ಟು ಪ್ರಕಾಶಮಾನವಾಗಿರ್ತೀಯೋ ಅಷ್ಟೇ ಪ್ರಕಾಶಮಾನವಾಗಿ ನನ್ನೆದುರಿಗೂ ಕೂಡ ಬಂದು ನೀನು
ಪ್ರಕಾಶಮಾನನಾಗಿ ನಿಂತಿದ್ದಿ. ಹೀಗೆ ನಿಂತರೆ ಮಿತ್ರನಾಗಿದ್ದು ನನಗೇನು ಉಪಯೋಗ? ನೀನು ನಾನು ಸ್ನೇಹಿತನಾಗಿದ್ದು ನಿನ್ನಿಂದ ನನಗೆ ಆಗುವಂತ ಲಾಭ ಏನು ಅಂತ ಸತ್ರಾಜಿತ್ ಕೇಳಿದ. ಆಗ ಅವನು ಉತ್ತರಿಸಿದ, ಆ ಸೂರ್ಯ, ಅದು ನನ್ನ ತೇಜಸ್ಸಲ್ಲ, ನನ್ನ ಮೂಲ ತೇಜಸ್ಸು ಬೇರೆ ಇದೆ, ಪ್ರತ್ಯೇಕವಾದ ತೇಜಸ್ಸೇ ಇದೆ. ಈಗ ನಿನ್ನ ಕಣ್ಣು ಕೊರೈಸುವಂತಹ ತೇಜಸ್ಸು ಏನು ಕಾಣಿಸ್ತಾ ಇದೆಯಲ್ಲ, ಈ ತೇಜಸ್ಸು ನನ್ನ ಸ್ವಂತದ ತೇಜಸ್ಸಲ್ಲ, ಅದು ಆ ಮಣಿಯ ತೇಜಸ್ಸು. ನಾನೊಂದು ಸಮಂತಕ ಅನ್ನುವಂತಹ ಮಣಿಯನ್ನು ಧರಿಸಿದ್ದೇನೆ, ಆ ಮಣಿಯ ತೇಜಸ್ಸು ಅದು. ಆ ಮಣಿಯ ತೇಜಸ್ಸಿನಿಂದ ನೀನು ಇವತ್ತು ವಿಶಿಷ್ಟವಾದಂತಹ ಬೆಳಕನ್ನು ನನ್ನ ಮೂಲಕ ಕಾಣ್ತಾ ಇದ್ದಿ ಅಂತ ಆ ಸತ್ರಾಜಿತನಿಗೆ ಸೂರ್ಯ ಆ ಮಣಿಯ ಹಿನ್ನೆಲೆಯನ್ನು ಹೇಳಿದ. ಮತ್ತು ಅದನ್ನ ಸತ್ರಾಜಿತ ರಾಜನಿಗೆ ಅವನು ಕೊಟ್ಟು ಬಿಟ್ಟ. ನನ್ನ ಸ್ನೇಹದ ಕುರುಹಾಗಿ ಈ ಮಣಿ ನಿನ್ನ ಹತ್ರ ಇರಲಿ ಅಂತ ಕೊಟ್ಟ. ಹರಿವಂಶ ಹೇಳುವಂತೆ ಆ ರಾಜ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಹೋಗಿದ್ದ. ಅಲ್ಲಿ ಆ ಸೂರ್ಯ ಅವನಿಗೆ ಕಾಣಿಸ್ಕೊಂಡ. ನೀನು ಸದಾ ನನ್ನ ಬಳಿಯಲ್ಲಿ ಇರುವಂತಾಗಬೇಕು ಅಂತ ಅವ್ನು ಕೇಳ್ಕೊಂಡಿದ್ದ. ನಾನೇ ಇರಬೇಕಾದ್ರೆ ಈ ಮನುಷ್ಯ ಲೋಕದಲ್ಲಿ ಅಸಾಧ್ಯ. ಹಾಗಾಗಿ ನನ್ನ ಪ್ರತೀಕವಾದಂತಹ ಈ ಮಣಿಯನ್ನ ನೀನು ಸ್ವೀಕಾರ ಮಾಡುವ ಎಂಬುದಾಗಿ ಆ ಸೂರ್ಯ ಆ ಮಣಿಯನ್ನೇ ಸತ್ರಾಜಿತ್ ರಾಜನಿಗೆ ಕೊಟ್ಟ. ಸತ್ರಾಜಿತ್ ರಾಜ ಅದನ್ನು ತನ್ನ ಕುತ್ತಿಗೆಯಲ್ಲಿ ಧರಿಸಿಕೊಂಡು ನಗರಕ್ಕೆ ಆಗಮಿಸಿದ. ಹೀಗೆ ನಗರಕ್ಕೆ ಆಗಮಿಸಿದಾಗ ಆ ದ್ವಾರಕಾ ನಿವಾಸಿಗಳ ಕಣ್ಣು ಕುಕ್ಕಿ ಹೋಯಿತು ಆ ಸಮಂತಕ ಮಣಿಯ ಪ್ರಖರವಾದಂತಹ ಬೆಳಕಿಗೆ. ಆಗ ಅವರು ಸ್ವಯಂ ಸೂರ್ಯನೇ ಅಲ್ಲಿಗೆ ಬರ್ತಿದ್ದಾನೆ ಅಂತ ಭಾವಿಸಿ ಕೃಷ್ಣನ ಕಡೆ ಹೋಗಿ ಹೇಳಿದ್ರಂತೆ. ಕೃಷ್ಣ ಆಗ ಪಗಡೆ ಆಡ್ತಿದ್ದ ಅಂತ ವರ್ಣನೆ ಇದೆ. ಪಗಡೆ ಆಟದಲ್ಲಿ ತಲ್ಲೀನಾಗಿದ್ದಂತಹ ಕೃಷ್ಣನಿಗೆ ಅವ್ರು ಹೋಗಿ ಹೇಳಿದರು, ಶಂಖಚಕ್ರ ಗದಾಧರನಾದಂತಹ ನಾರಾಯಣನೇ, ನಿನ್ನ ದರ್ಶನಕ್ಕಾಗಿ ಸ್ವಯಂ ಸೂರ್ಯ ಭಗವಾನೇ ಇಲ್ಲಿಗೆ ಬರ್ತಿದ್ದಾನೆ. ಹಾಗಾಗಿ ಅವನನ್ನು ನೀನು ಎದುರುಗೊಳ್ಳು ಅಂತ ಜನ ಕೇಳ್ಕೊಂಡ್ರು. ಆಗ ಆ ಕೃಷ್ಣ ಹೇಳಿದ, ನಕ್ಕಿದ್ನಂತ ಕೃಷ್ಣ ನಕ್ಕು, ಬಂಧುಗಳೇ, ನಿಮ್ಮ ಹತ್ರ ಬರ್ತಾ ಇದ್ದವನು ಆತ ಸ್ವಯಂ ಸೂರ್ಯ ಅಲ್ಲ, ಹೊರತು ಸೂರ್ಯ ಭಕ್ತನಾದಂತಹ ನಮ್ಮವನೇ ಆದಂತಹ ಸತ್ರಾಜಿತ್ ರಾಜ. ಅವನು ತನ್ನ ಕಂಠದಲ್ಲಿ ಸಮಂತಕ ಮಣಿ ಅನ್ನುವಂತಹ ಮಣಿಯನ್ನು ಧರಿಸಿದ್ದಾನೆ. ಹಾಗಾಗಿ ಆ ಪ್ರಕಾಶ ನಿಮಗೆ ಸೂರ್ಯನ ಭ್ರಾಂತಿಯನ್ನು ಉಂಟು ಮಾಡಿದೆ ಅಂತ ಹೇಳಿದ ಕೃಷ್ಣ. ಮತ್ತು ಸತ್ರಾಜಿತ್ ರಾಜ ಸಮೀಪಕ್ಕೆ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಯ್ತು, ದ್ವಾರಕಾ ನಿವಾಸಿಗಳಿಗೆ ಎಲ್ಲರಿಗೂ ಕೂಡ ಬಂದವನು ಸತ್ರಾಜಿತ್ ರಾಜನೇ ಹೊರತು ಸೂರ್ಯ ಅಲ್ಲ ಅಂತ ಗೊತ್ತಾಯ್ತು. ಆ ಸಮಂತಕ ಮಣಿಯಲ್ಲಿ ಆತ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ವರ್ಣನೆ ಇದೆ ಭಾಗವತದಲ್ಲಿ. ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮತ್ತು ನಿತ್ಯವೂ ಅದನ್ನು ಆತ ಪೂಜೆ ಮಾಡಿದ. ಪೂಜೆ ಮಾಡಿದ್ರಿಂದ ಆ ಸಮಂತಕ ಮಣಿಯ ಮಹತ್ವ ಎಷ್ಟಿತ್ತು, ಅದರ ಪ್ರಭಾವ ಎಷ್ಟಿತ್ತು ಅಂತಂದ್ರೆ, ಮಣಿಯ ಇದ್ದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ಭಿಕ್ಷ ಆಗ್ತಿರ್ಲಿಲ್ಲ, ದೊಡ್ಡ ಪೀಡಕ ರೋಗಗಳು ಕೂಡ ಎಂದೂ ಆಗ್ತಿರ್ಲಿಲ್ಲ, ಗ್ರಹಗಳ ಪೀಡೆ ಇರಲಿಲ್ಲ, ಶಾರೀರಿಕವಾದಂತಹ ಮಾನಸಿಕವಾದಂತಹ ರೋಗಗಳು ಕೂಡ ಸ್ಥಳದಲ್ಲಿ ಆಗ್ತಿರ್ಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿನಿತ್ಯವೂ ಸುಮಾರು 8 ಭಾರ ತೂಕದ ಬಂಗಾರವನ್ನು ಅದು ಉತ್ಪಾದನೆ ಮಾಡ್ತಿತ್ತು ಆ ಸಮಂತಕ ಮಣಿ ಅಂತಿದೆ. ನಿಮ್ಗೆ ಅದನ್ನು ಹಿಂದೊಮ್ಮೆ ಹೇಳಿದ್ದೆ. ಒಂದು ಭಾರ ಅಂದ್ರೆ ಅದು 20 ತೊಲೆಗಳ ತೂಕ ಏನಿದೆ ಅದಕ್ಕೆ ಒಂದು ಭಾರ ಅಂತ ಕರೀತಾರೆ. 20 ತೊಲೆಗಳ ಒಂದು ಭಾರ. ಹಾಗಾಗಿ ಇಲ್ಲಿ ನಾವು ಒಂದು ಭಾರ ಅಂದ್ರೆ 20 ತೊಲೆಗಳ ತೂಕ ಅಥವಾ 12 ಮಣ ಅಂತ ಅದನ್ನು ಭಾವಿಸ್ಬೇಕು. ಅದು 8 ಭಾರ ಅಂತ ಇಲ್ಲಿದೆಯಲ್ಲ, 8 ಭಾರದ ತೂಕವನ್ನ ಆ ಸಮಂತಕ ಮಣಿ ನಿತ್ಯ ಹುಟ್ಟಿಸ್ತಿತ್ತು ಅಂತಿದೆಯಲ್ಲ. 8 ಭಾರ ಅಂದ್ರೆ ಸುಮಾರು 1866 ಗ್ರಾಮ್ ಲೆಕ್ಕ ಆಗಬೇಕು. ಈಗಿನ ತೊಲೆಯ ಲೆಕ್ಕದಲ್ಲಿ 10 ಗ್ರಾಮ್, ಹಳೆಯ ಲೆಕ್ಕದಲ್ಲಿ 11 ಗ್ರಾಮ್ ಮೇಲೆ ಸ್ವಲ್ಪ ಲೆಕ್ಕಾಚಾರ ಇದೆ. ಆ ಹಳೆಯ ಲೆಕ್ಕವನ್ನೇ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಇದು ಹಳೆಯ ವರ್ಣನೆ ಆದ್ರಿಂದ, ಗತಕಾಲದ ಪ್ರಾಚೀನ ಕಾಲದ ವರ್ಣನೆ ಆದ್ರಿಂದ ಆ ಹಳೆಯ ತೊಲದ ಲೆಕ್ಕವನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ 8 ಭಾರ ಅಂದ್ರೆ ಸುಮಾರು 1866 ಗ್ರಾಮ್, 2 ಕಿಲೋಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಬಂಗಾರವನ್ನು ಆ ಸಮಂತಕ ಮಣಿ ನಿತ್ಯ ಕೂಡ ಉತ್ಪಾದನೆ ಮಾಡ್ತಿತ್ತು. ಈ ಕೃಷ್ಣ ಏನ್ ಮಾಡಿದ ಅಂದ್ರೆ, ಒಮ್ಮೆ ಆ ಸಮಂತಕ ಮಣಿಯನ್ನು ಹೋಗಿ ಕೇಳಿದ ಆ ಸತ್ರಾಜಿತ್ ರಾಜ, ನನಗೆ ಕೊಡುವಂತೆ. ಭಾಗವತ ಏನ್ ಹೇಳ್ತದಂದ್ರೆ, ಆ ಸಮಂತಕ ಮಣಿ ಕೃಷ್ಣನಿಗೇನು ಬೇಕಾಗಿರ್ಲಿಲ್ಲ, ಉಗ್ರಸೇನನ ಸಲುವಾಗಿ ಅದನ್ನು ಕೊಡು ಅಂತ ಕೇಳಿದ ಕೃಷ್ಣ. ನಮ್ಮೆಲ್ಲರಿಗೂ ರಾಜನಾದವನು ಉಗ್ರಸೇನ, ಅವನಿಗೆ ಮಣಿ ರಾಜನ ಹತ್ತಿರ ಇರಬೇಕಾದ ಹಾಗಾಗಿ ಕೊಡು ಅಂತ ಕೇಳಿದ. ಆದ್ರೆ ಅವನು ಅದನ್ನು ಗಣನೆಗೆ ತಗೊಳ್ಳಿಲ್ಲ. ರಾಜನಾದಂತ ಸತ್ರಾಜಿತ್ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ತಾತ್ಪರ್ಯದಿಂದನೇ ಹೇಳುವಂತೆ, ಕೃಷ್ಣ ಏಕೆ ಆ ಸಮಂತಕ ಮಣಿಯನ್ನು ಕೇಳಿದ ಈ ಸತ್ರಾಜಿತ್ ರಾಜನನ್ನ ಅಂದ್ರೆ, ಸತ್ರಾಜಿತ್ ಕೃಷ್ಣನ ಭಕ್ತನಾಗಿದ್ರು ಕೂಡ
ಅವನ ಹೃದಯದಲ್ಲಿ ಬಹಳ ಲೋಭ ಇತ್ತು. ಈ ಲೋಭ ಇದ್ದಿದ್ರಿಂದ ಅವನು ಕೃಷ್ಣನಿಗೆ ಅದನ್ನು ಕೊಡ್ಲಿಕ್ಕೆ ಒಪ್ತಿರ್ಲಿಲ್ಲ. ಅವನ ಲೋಭವನ್ನು ವ್ಯಕ್ತ ಮಾಡುವುದಕ್ಕಾಗಿ, ಮುಂದೆ ಆ ಲೋಭವನ್ನ ನಾಶಪಡಿಸುವುದಕ್ಕಾಗಿ ಕೃಷ್ಣ ಸತ್ರಾಜಿತ್ ರಾಜನನ್ನ ಸಮಂತಕ ಮಣಿಯನ್ನು ಕೊಡು ಅಂತ ಕೇಳ್ಕೊಂಡ. ಆದ್ರೆ ಅವನು ಆ ಸಮಂತಕ ಮಣಿಯನ್ನು ಕೊಡ್ಲಿಲ್ಲ ಸತ್ರಾಜಿತ್ ರಾಜ. ಒಮ್ಮೆ ಆ ಸತ್ರಾಜಿತ್ ರಾಜನ ಸಹೋದರನಾದಂತಹ ಪ್ರಸೇನಜಿತ್ ಎಂಬಾತ ಆ ಸಮಂತಕ ಮಣಿಯನ್ನ ತಾನು ಸ್ವೀಕಾರ ಮಾಡಿದ. ತಾನು ಸ್ವೀಕಾರ ಮಾಡಿ ಅದನ್ನ ತಾನು ಸ್ವೀಕಾರ ಮಾಡಿ ಕೃಷ್ಣನಿಗೆ ತಾನು ಅರಣ್ಯಕ್ಕೆ ಬೇಟೆ ಆಡಬೇಕು ಅಂತ ಹೋದ. ಬೇಟೆ ಆಡಬೇಕು ಅಂತ ಹೋದಾಗ ಅವನು ಶುಚಿರ್ಭೂತನಾಗಿರ್ಲಿಲ್ಲ. ಆದ್ರಿಂದ ಆ ಸಮಂತಕ ಮಣಿಯನ್ನು ಧರಿಸಿದಂತಹ ಪ್ರಸೇನಜಿತ್ ರಾಜನನ್ನ ಒಂದು ಸಿಂಹ ಕೊಂದು ಹಾಕಿತ್ತು. ಸಿಂಹ ಕೊಂದು ಹಾಕಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿಬಿಡ್ತು. ಕರಡಿಗಳ ರಾಜನಾದಂತಹ ಜಾಂಬುವನ್ ಎಂಬ ರಾಜ ಏನಂತ ತ್ರೇತಾಯುಗದವನು, ರಾಮಾಯಣದ ಕಾಲಿನಾದಂತಹ ರಾಜ. ಆ ಕರಡಿಗಳ ರಾಜನಾದವನು ಅಲ್ಲಿಗೆ ಬಂದ. ಆ ಸಿಂಹವನ್ನು ಆತ ಕೊಂದ. ಸಿಂಹವನ್ನು ಕೊಂದು ಸಿಂಹದ ಕಡೆಯಿಂದ ಮಣಿಯನ್ನು ಸ್ವೀಕಾರ ಮಾಡಿದ. ಮಣಿಯನ್ನು ಸ್ವೀಕಾರ ಮಾಡಿ ತನ್ನ ಗುಹೆಗೆ ಹೋಗಿಬಿಟ್ಟ. ವೃಕ್ಷರಾಜನಾದಂತಹ ಕರಡಿಗಳ ರಾಜನಾದಂತಹ ಜಾಂಬವಂತರ ಗುಹೆ ಕೂಡ ಅಲ್ಲೇ ಸಮೀಪದಲ್ಲಿತ್ತು. ಆತ ಅಲ್ಲಿ ತಗೊಂಡು ಹೋಗಿಬಿಟ್ಟ. ಶಾಸ್ತ್ರೀಯ ಹೇಳುವಂತೆ ಪೂಜಾರ್ಹವಾದಂತಹ ಮಣಿಯನ್ನ ಶುಚಿರ್ಭೂತನಾಗಿ ಧರಿಸಬೇಕಾಗಿತ್ತು. ಹಾಗೆ ಧರಿಸಿದವನಿಗೆ ಹಸಿವು, ಬಾಯಾರಿಕೆ ಮೊದಲಾದವು ಆಗ್ತಿರ್ಲಿಲ್ಲ. ಆದ್ರೆ ಅಶುಚಿಯಾಗಿ ಅದನ್ನು ಅವನು ಧರಿಸಿಬಿಟ್ಟ. ಬೇಟೆ ಆಡುವಾಗ ಅಶುಚಿಯಾಗಿದ್ದ. ಹಾಗಾಗಿ ಅವನು ಅಶುಚಿಯಾಗಿ ಅದನ್ನು ಧರಿಸಿದ್ರಿಂದ ಅವನಿಗೆ ಅದು ಮಾರಕ ಆಗಿಬಿಡ್ತು ಈ ಮಣಿ. ಹಾಗಿದ್ದು ಸಿಂಹ ಅವನಿಗೆ ಕೊಂದು ಬಿಡ್ತು. ಸಿಂಹವನ್ನು ಕೊಂದು ಆ ಕರಡಿಗಳ ರಾಜನ ಅಂತ ಜಾಂಬು ಅಂತ ಅದನ್ನು ತಗೊಂಡು ಹೋಗ್ಬಿಟ್ಟ. ಮತ್ತೆ ಅವ್ನು ತಗೊಂಡೋಗಿ ಏನ್ ಮಾಡಿದ ಅಂದ್ರೆ, ತನ್ನ ಗುಹೆಯಲ್ಲಿ ಒಂದು ಮಗು ಇತ್ತು. ಆ ಮಗುವಿನ ತೊಟ್ಟಿಲು ಏನಿರ್ತದಲ್ಲ, ತೊಟ್ಟಿಲಿಗೆ ಅದನ್ನು ಕಟ್ಟಿಬಿಟ್ಟ. ಆ ಮಗುವಿನ ಸಾಕು ತಾಯಿ ನಿತ್ಯ ಆ ಮಗುವನ್ನ ಆಟ ಆಡಿಸುವಾಗ ಆ ಸಮಂತಕ ಮಣಿಯನ್ನು ತೋರಿಸಿ ಅದ್ರ ಮಗುವಿನ ಗಮನವನ್ನು ಆ ಕಡೆ ಸೆಳೆದು ಆ ಮಗುವನ್ನ ಸಮಾಧಾನ ಚಿತ್ರನಾಗಿ ಮಾಡ್ತಿದ್ಲು ಅಂತ ಕಥೆ ಇದೆ. ಸತ್ರಾಜಿತ್ ರಾಜ ಬಹಳ ದುಃಖಿತನಾದ. ಯಾಕಂದ್ರೆ ತನ್ನ ತಮ್ಮ ಕಾಡಿಗೆ ಹೋದವನು ಬರಲೇ ಇಲ್ಲ. ಅವನು ಏನ್ ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ, ಕೃಷ್ಣ ಸಮಂತಕ ಮಣಿಯನ್ನು ಬಯಸಿದ್ದ. ಸಮಂತಕ ಮಣಿ ಮೇಲೆ ಕೃಷ್ಣನಿಗೆ ದುರಾಸೆ ಇತ್ತು. ಆ ಕೃಷ್ಣನೇ ಈ ಸಮಂತಕ ಮಣಿಯನ್ನು ಕೊಂದಿರಬೇಕು ಅಂತ ಸುಲಲಿತವಾಗಿ ಕೃಷ್ಣನ ಮೇಲೆ ಅಪವಾದವನ್ನ ಹೊರಿಸಿಬಿಟ್ಟ. ಅದು ಮೊದಲು ಒಂದ್ಸಲಿ ಸತ್ರಾಜಿತರಾದ ಯಾರ್ದೋ ಸಮೀಪದಲ್ಲಿ ಮಾತಾಡಿರ್ಬೇಕು. ಮುಂದೆ ಆ ಸುದ್ದಿ ಎಲ್ಲ ದ್ವಾರಕಾ ನಿವಾಸಿಗಳ ಕಿವಿಗೂ ಕೂಡ ತಲುಪಿತ್ತು. ಎಲ್ಲ ದ್ವಾರಕಾ ನಿವಾಸಿಗಳ ಕಿವಿಗೆ ತಲುಪಿತ್ತು. ಅದಾದ್ಮೇಲೆ ಕೃಷ್ಣನ ಕಿವಿಗೆ ಕೂಡ ತಲುಪಿತ್ತು. ಹೀಗೆ ಕೃಷ್ಣನೇ ಇದನ್ನು ಅಪಹಾರ ಮಾಡಿದ್ದಾನೆ ಅಂತ ಜನ ಮಾತಾಡ್ಕೊಳ್ತಿದ್ರು. ಆಗ ಅವನೇನ್ ಮಾಡಿದ ಅಂದ್ರೆ, ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡಿದ. ಆ ಸಮಂತಕ ಮಣಿಯನ್ನ ಕದ್ದಂತ ಕಳ್ಳ ಯಾರು, ಅದನ್ನ ನಾನು ನಿಮ್ಗೆ ಹುಡುಕಿ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ತನ್ನ ಅಣ್ಣನಾದಂತಹ ಬಲರಾಮ ಮತ್ತು ಉಳಿದ ಯಾದವ ಶ್ರೇಷ್ಠರನ್ನ ಎಲ್ಲರನ್ನು ಕರೆದುಕೊಂಡು ಕಾಡಿಗೆ ಬಂದ. ಅಲ್ಲಿ ಆ ಪ್ರಸೇನನ ಕುದುರೆ ಮತ್ತು ಅವನ ಶರೀರ, ಸತ್ತಂತ ಪ್ರಸೇನಜಿತ್ತಿನ ಶರೀರ ಎರಡೂ ಕೂಡ ಅಲ್ಲಿ ಕಾಣಿಸ್ತು. ಮತ್ತು ಸಿಂಹದ ಹೆಜ್ಜೆಯ ಗುರುತುಗಳು ಕಾಣಿಸಿದೆ. ಆ ಯಾದವರಿಗೆ ಅದನ್ನು ತೋರಿಸಿದ. ಇಲ್ಲಿ ಪ್ರಸೇನಜಿತ್ತನನ್ನ ಸಿಂಹ ಕೊಂದು ಹಾಕಿದೆ, ನೋಡಿ ಇದನ್ನು ಗಮನಿಸಿ ಅಂತ ತೋರಿಸಿದ. ಮತ್ತು ಆ ಸಿಂಹದ ಗುರುತನ್ನ ಹಿಂಬಾಲಿಸಿ ಅವರು ಮತ್ತೆ ಮುಂದೆ ಪ್ರಯಾಣ ಮಾಡಿದರು. ಆ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಸಿಂಹ ಸತ್ತು ಬಿದ್ದಿತ್ತು. ಅದನ್ನು ಕೂಡ ಅವರೆಲ್ಲರೂ ನೋಡಿದರು. ಕೃಷ್ಣ, ಬಲರಾಮ ಮೊದಲಾದಂತ ಎಲ್ಲ ಯಾದವರು ಕೂಡ ನೋಡಿದರು. ಮುಂದೆ ಕರಡಿಯ ಹೆಜ್ಜೆಗಳನ್ನು ಕಾಣಿಸ್ತು. ಕರಡಿಯ ಹೆಜ್ಜೆಗಳನ್ನ ತಿಳಿಸಿ ಒಂದು ಗುಹೆಯ ಸಮೀಪಕ್ಕೆ ಹೋದರು. ಆ ಕರಡಿಯ ಹೆಜ್ಜೆಗಳನ್ನು ಗುರುತಿಸಿ ಆ ಎಲ್ಲ ಯಾದವರಿಗೆ ಇದು ನಿರ್ಧಾರ ಆಯಿತು. ಪ್ರಸೇನಜಿತ್ತನನ್ನು ಕೊಂದಿದ್ದು ಸಿಂಹನನ್ನು ಕೊಂದಿದ್ದು ಕರಡಿ. ಹಾಗೆ ಕೃಷ್ಣ ಆ ಸಮಂತಕ ಮಣಿಯನ್ನು ಅಪಹಾರ ಮಾಡಿಲ್ಲ ಅಂತ ಎಲ್ಲ ಯಾದವರಿಗೂ ಕೂಡ ಅಲ್ಲಿ ನಿಶ್ಚಿತವಾಯಿತು. ಮುಂದೆ ಅವನೇನ್ ಮಾಡಿದ ಅಂದ್ರೆ, ಆ ಗುಹೆಯೊಳಗೆ ನಾನು ಒಬ್ಬನೇ ಪ್ರವೇಶ ಮಾಡ್ತೀನಿ, ನೀವೆಲ್ಲ ಇಲ್ಲಿ ಹೊರಗೆ ನಿಂತಿರಿ ಅಂತ ಅವ್ರು ನಿಲ್ಲಿಸಿದ. ಆ ಗುಹೆಯೊಳಗಿಂದ ಒಂದು ಮಗುವನ್ನು ಆಡಿಸುವಂತ ಒಂದು ಹಾಡು ಕೇಳಿ ಬರ್ತಾ ಇತ್ತು. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಃ ಸುಕುಮಾರಕ ಮಾರೋದೀಹಿ ತವ ಹ್ಯೇಷ ಸಮಂತಕಃ. ಸಿಂಹ ಪ್ರಸೇನಜಿತ್ತನನ್ನು ಕೊಂದಿತು.
ಆ ಸಿಂಹವನ್ನ ಜಾಂಬವಾನ್ ಅನ್ನುವಂಥ ಈ ಕರಡಿಗಳ ರಾಜ ಕೊಂದು ಹಾಕಿದ. ಹಾಗಾಗಿ ಮಗುವೆ, ಈ ಸೆಮಂತಕ ಮಣಿ ಈಗ ನಿನ್ನ ಬಳಿ ಇದೆ, ನೀನು ಅಳಬೇಡ, ಇದನ್ನ ಗಮನಿಸಿ ನೀನು ಶಾಂತಚಿತ್ತನಾಗುವಂತ ಒಂದು ಹೆಣ್ಣು ದನಿ, ಒಂದು ಚಿಕ್ಕ ಮಗುವನ್ನು ಆಟ ಆಡಿಸುವಂತ ದನಿಯಲ್ಲಿ ಕೇಳಿ ಬರ್ತಾ ಇತ್ತು. ಆಗ ಕೃಷ್ಣ ಅವರನ್ನು ಅಲ್ಲೇ ನಿಲ್ಲಿಸಿ ಆ ಕಗ್ಗಸರಿಂದ ಕೂಡಿದಂತ ಗುಹೆಯೊಳಗೆ ಪ್ರವೇಶ ಮಾಡಿ ಆ ಮಗುವಿನ ತೊಟ್ಟಿಲಿನ ಸಮೀಪಕ್ಕೆ ಬಂದ. ಆ ತೊಟ್ಟಿಲಿಗೆ ಕಟ್ಟಿದ್ದಂಥ ಮಣಿಯನ್ನು ಅವನು ನೋಡಿ ಅದನ್ನು ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಹೊಸ ಆಗಂತುಕರ ಅಂತ ವ್ಯಕ್ತಿ ಬಂದದ್ದನ್ನು ನೋಡಿ ಅಲ್ಲಿ ಸ್ತ್ರೀ ಇದ್ದಲ್ಲ, ಆ ಸಾಕು ತಾಯಿ, ಅವಳು ಜೋರಾಗಿ ಕಿರಿಚಿಕೊಂಡ್ಳು ರಕ್ಷಣೆಗಾಗಿ, ಯಾರೋ ಬಂದಿದ್ದಾನೆ, ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ. ಆ ಸ್ತ್ರೀಯ ಆಕ್ರಂದನವನ್ನು ಕೇಳಿ ಮಹಾಬಲಿಷ್ಠನಾದಂತಹ ಜಾಂಬವಾನ್ ಅಲ್ಲಿ ಬಂದು ಕೃಷ್ಣನ ಮೇಲೆ ಆತ ಆಕ್ರಮಣ ಮಾಡಿದ. ಕೃಷ್ಣನ ಸ್ವರೂಪವನ್ನಾಗಲಿ ಆತ ಭಗವಂತನ ಅವತಾರ ಅನ್ನೋದಾಗಲಿ ಅವ್ರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಅವರಿಬ್ಬರು ಕೂಡ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೊದಲು ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಯುದ್ಧ ಮಾಡಿದ್ರು, ಬಳಿಕ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ತಗೊಂಡು ಯುದ್ಧ ಮಾಡಿದ್ರು. ಅದು ಮುಗಿದ ಮೇಲೆ, ಬಂಡೆಕಲ್ಲುಗಳೆಲ್ಲ ಮುಗಿದ ಮೇಲೆ ವೃಕ್ಷಗಳನ್ನು ಕಿತ್ತಿ ಪರಸ್ಪರ ಬಡಿದಾಡಿದ್ರು. ಕೊನೆಗೆ ಆ ಕೃಷ್ಣ ಮತ್ತು ಜಾಂಬವಾನ್ ಇಬ್ಬರು ಕೂಡಿ ಬಾಹು ಯುದ್ಧವನ್ನು ಮಾಡಿದ್ರು, ಮಲ್ಲ ಯುದ್ಧವನ್ನು ಕೂಡ ಮಾಡಿದರು. 28 ದಿವಸಗಳ ಕಾಲ ಅವರು ಪರಸ್ಪರ ಯುದ್ಧ ಮಾಡಿದರು ಅಂತ ಕಥೆ ಇದೆ ಭಾಗವತದಲ್ಲಿ. ಹರಿವಂಶ ತಿಳಿಸುವಂತೆ ಅವರು 21 ದಿವಸ ಯುದ್ಧ ಮಾಡಿದರು ಅಂತ. ಶಾಸ್ತ್ರೀಯ ನಿರ್ಣಯ ಎಷ್ಟು ದಿವಸ ಯುದ್ಧ ನಡೀತು ಅನ್ನೋ ಸಂಗತಿಯನ್ನು ಹೇಳಿಲ್ಲ. ಜಾಂಬವಾನ್ ಕೃಷ್ಣನ ಭಕ್ತನೇ ಆದ್ದರಿಂದ ಕೃಷ್ಣ ಮೊದಲು ಮೃದುವಾಗಿ ಯುದ್ಧ ಮಾಡಿದ, ಜಾಂಬವಂತನಿಗೆ ಹೆಚ್ಚು ನೋವಾಗಬಾರದು ಅಂತ. ಆದರೆ ಕೊನೆಯಲ್ಲಿ ತನ್ನ ಸ್ವರೂಪವನ್ನು ವ್ಯಕ್ತ ಮಾಡುವುದಕ್ಕಾಗಿ ಭಯಂಕರವಾಗಿ ಯುದ್ಧ ಮಾಡಿದ ಜಾಂಬವಂತನ ಜೊತೆ. ಕೃಷ್ಣನ ಮುಷ್ಟಿಯ ಏಟನ್ನು ತಿಂದು ಈ ಜಾಂಬವಂತನಿಗೆ ಪ್ರಾಣಾಪಾಯದ ಪರಿಸ್ಥಿತಿ ಬಂತು. ಸತ್ಯ ಹೋಗ್ತಾನೇನೋ ಅನ್ಕೊಂಡ ಅವನು. ತನ್ನ ಸ್ವಾಮಿಯಾದಂಥ ಶ್ರೀರಾಮಚಂದ್ರನನ್ನ ಆತ ಮನಸ್ಸಿನಲ್ಲಿ ಶರಣ ಹೊಂದಿದ. ಯಾವ ಶ್ರೀರಾಮಚಂದ್ರನನ್ನು ಆತ ಮನಸ್ಸಿನಲ್ಲಿ ಧ್ಯಾನಿಸಿದ್ನೋ ಅದೇ ಶ್ರೀರಾಮಚಂದ್ರನ ಆಕೃತಿಯನ್ನು ಆತ ಎದುರಿಗಿದ್ದಂಥ ಕೃಷ್ಣನಲ್ಲಿ ಕಂಡಾಗ ಈ ಕೃಷ್ಣನು ಮತ್ತು ಆ ರಾಮನು ಇಬ್ರು ಒಂದೇ ಅಂತ ಅವನಿಗೆ ಸ್ಪಷ್ಟವಾಗಿ ನೆನಪಾಯಿತು. ಭಾಗವತ ಹೇಳುವಂತೆ ಕೃಷ್ಣನ ಮುಷ್ಟಿಯ ಏಟನ್ನು ತಿಂದು ಅವನ ಶರೀರದ ಮೂಳೆಗಳೆಲ್ಲವೂ ಕಡಿಲಾದವು, ಅಂಗಾಂಗಗಳ ಸಂಧಿ ಬಂಧಗಳೆಲ್ಲೂ ಕೂಡ ಶಿಥಿಲಾದವು, ತೊಡೆಗಳು ಮುರಿದು ಹೋದವು. ಆತ ಮೈ ಬೆವರಿದ. ಬಹಳ ಆಶ್ಚರ್ಯವೂ ಆಯ್ತು ಅವನಿಗೆ. ರಾಮನನ್ನು ಅವನೇ ನೆನಪು ಮಾಡ್ಕೊಳ್ಳಿಲ್ಲ. ಕೃಷ್ಣನನ್ನು ನೋಡಿ ತಾನಾಗೆ ಗೊತ್ತಾಗ್ಬಿಡ್ತು ಅವನಿಗೆ. ನನಗೆ ಈಗ ತಿಳಿದು ಹೋಯ್ತು, ನೀನು ಸಾಮಾನ್ಯ ಮಾನವ ಅಲ್ಲ, ಸಮಸ್ತ ಪ್ರಾಣಿಗಳಿಗೂ ಸ್ವಾಮಿಯಾದಂಥ ರಕ್ಷಕನಾದಂಥ ವಿಷ್ಣುವೇ ನೀನು. ನನಗೆ ಈಗಲೂ ಸ್ಪಷ್ಟವಾಗಿ ನೆನಪು ಬರ್ತದೆ ತ್ರೇತಾಯುಗದ ಆ ಘಟನೆ. ಏನು ಘಟನೆ ಅಂದ್ರೆ, ನಾನು ಮತ್ತು ನನ್ನ ಕರಡಿಗಳ ಸೈನ್ಯ, ಕಪಿಗಳ ಸೈನ್ಯ, ಸುಗ್ರೀವ, ಹನುಮಾನ್, ನಲ, ನೀಲ, ಅಂಗದ ಮೊದಲಾದವರೆಲ್ಲರೂ ಕೂಡ ರಾಮಲಕ್ಷ್ಮಣ ಸಮೇತರಾಗಿ ನಾವೆಲ್ಲರೂ ಕೂಡ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದಿದ್ವಿ. ಅಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಾದ್ದು ನಮ್ಮ ಆಶಯ ಆಗಿತ್ತು. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಸಮುದ್ರ ದಾರಿಯನ್ನು ಬಿಟ್ಟುಕೊಡ್ಲಿಲ್ಲ. ಆಗ ನೀನು ಸ್ವಲ್ಪ ಮಾತ್ರ ರೋಷವನ್ನ ಆ ಸಮುದ್ರದ ಮೇಲೆ ತೋರಿಸಿದೆ. ಸ್ವಲ್ಪವೇ ನೀನು ಕೆಂಗಣ್ಣು ಬೀರಿದಾಗ ಆ ಹೆದರಿದಂತ ಸಮುದ್ರ ನಿನ್ನ ಬಳಿಗೆ ಧಾವಿಸಿತು, ನಿನಗೆ ದಾರಿ ಮಾಡಿಕೊಡ್ತು. ಸಮುದ್ರದಲ್ಲಿದ್ದಂಥ ತಿಮಿಂಗಿಲಗಳು, ಮೊಸಳೆಗಳು, ದೊಡ್ಡ ದೊಡ್ಡ ಮೀನುಗಳೆಲ್ಲೂ ತಲ್ಲಣಿಸಬಹುದು. ಸಮುದ್ರರಾಜ ದಾರಿ ಮಾಡಿಕೊಟ್ಟ. ಅಲ್ಲಿ ನೀನು ಸೇತುವೆಯನ್ನು ನಿರ್ಮಾಣ ಮಾಡಿದೆ, ಲಂಕೆಯನ್ನ ಸುಟ್ಟು ಹಾಕಿದೆ. ರಾವಣನ 10 ತಲೆಗಳನ್ನು ನೀನು ನಿನ್ನ ಬಾಣಗಳಿಂದ ಕೆಳಗುರುಳಿಸಿದೆ. ಆ ಸ್ವಾಮಿಯಾದಂತಹ ರಾಮನೇ ನೀನು ಈ ಕೃಷ್ಣನಾಗಿ ಅವತರಿಸಿದ್ದಿ. ಈಗ ನನಗಿದು ಸ್ಪಷ್ಟ ಆಯಿತು ಅಂತ ಆ ಕರಡಿಗಳ ರಾಜನಾದಂತಹ ಜಾಂಬವಾನ್ ಆ ಕೃಷ್ಣನನ್ನ ಗುರುತಿಸಿದ. ಈ ಕಡೆ ಏನಾಯ್ತು ಅಂದ್ರೆ, ಈ ಯಾದವರೆಲ್ಲರೂ ಕೂಡ ಹೊರಗೆ ಕಾಯ್ತಾ ಇದ್ರಲ್ಲ. ಎಷ್ಟೋ ದಿವಸ ಅವರು ಕಾದು ಹೊರಟೋಗ್ಬೇಕು. ಕೆಲವು ದಿವಸ ಕಾದು ಅವರು ಅಂತ ಕಥೆ ಇದೆ. 12 ದಿವಸಗಳ ಕಾಲ ಅವ್ರು ಕಾದ್ರಂತೆ ಎಲ್ಲ ಯಾದವರು, ಬಲರಾಮ ಮೊದಲಾಂತ ಎಲ್ಲ ಯಾದವರು. ಒಳಗೆ ಹೋದಂತ ಕೃಷ್ಣ ಹೊರಗೆ ಬರಲೇ ಇಲ್ಲ. ದ್ವಾರಕಾನಗರಕ್ಕೆ ಹೊರಟು ಹೋದವರು ದೇವಕಿ, ವಸುದೇವ, ರುಕ್ಮಿಣಿ ಮತ್ತು ಉಳಿದ ಬಾಂಧವರೆಲ್ಲರಿಗೂ ಕೂಡ ಕೃಷ್ಣ ಇನ್ನೂ ಬಂದಿಲ್ಲ ಅನ್ನೋ ಘಟನೆಯನ್ನು ವರದಿ ಮಾಡಿದರು. ಆಗ ಆ ಸತ್ರಾಜಿತರಾಜನಿಗೂ ಗೊತ್ತಾಯ್ತು, ಉಳಿದವರೆಲ್ಲರಿಗೂ ಗೊತ್ತಾಯ್ತು. ಸಿಮಂತಕ ಮಣಿಯನ್ನು ಕದ್ದವನು ಕೃಷ್ಣ ಅಲ್ಲ, ಬೇರೆ ಯಾರೋ. ಕದ್ದಂತಹ ವ್ಯಕ್ತಿಯೊಂದಿಗೆ ಕೃಷ್ಣ ಯುದ್ಧಕ್ಕೆ ತೆರಳಿದ್ದಾನೆ, ಇನ್ನೂ ಬಂದಿಲ್ಲ ಅನ್ನೋ ಸಂಗತಿ ಅವರೆಲ್ಲರಿಗೂ ನಿಶ್ಚಯ ಆಯಿತು. ಆಗ ಎಲ್ಲರೂ ಕೂಡ ಆ ಸತ್ರಾಜಿತನನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದರು. ವ್ಯರ್ಥವಾಗಿ ನೀನು ಕೃಷ್ಣನ ಮೇಲೆ ನಿಂದೆ ಮಾಡಿದೆ ಅಂತ, ಮತ್ತು ಕೃಷ್ಣ ಕ್ಷೇಮದಿಂದ ಬರಲಿ ಅಂತ ಎಲ್ಲರೂ ಕೂಡ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿದರು. ಹರಿವಂಶದಲ್ಲಿರುವಂತೆ ಇವರೆಲ್ಲರೂ ಆ ಕೃಷ್ಣನನ್ನು ಕಾಯ್ದು ಬಹುಶಃ ಗುಹೆಯೊಳಗಿರುವಂತಹ ಪ್ರಾಣಿ ಕೃಷ್ಣನನ್ನು ಕೊಂದೇ ಹಾಕಿರಬೇಕು ಅಂತ ಆಲೋಚನೆ ಮಾಡಿದರು.
ಕೃಷ್ಣ ಸತ್ವದ ಅಂತಲೇ ವರದಿ ಮಾಡಿಬಿಟ್ರು ದ್ವಾರಕಾ ನಗರಕ್ಕೆ ಬಂದು. ಕೊನೆಗೆ ಆ ಜಾಂಬವಾನ್ ಕೃಷ್ಣನಿಂದ ಸೋತು ಆತನ ಅನುಗ್ರಹವನ್ನು ಗಳಿಸುವುದಕ್ಕಾಗಿ ಆ ಕೃಷ್ಣನ ಮಾತಿನಂತೆ ಆ ಸಮಂತಕ ಮಣಿಯನ್ನು ಅವನಿಗೆ ಕೊಟ್ಟ. ಸಮಂತಕ ಮಣಿಯನ್ನು ಆನಂದದಿಂದ ಕೊಟ್ಟ ಮತ್ತು ತನ್ನ ಮಗಳಾದಂತಹ ಜಾಂಬವತಿಯನ್ನು ಕೂಡ ಅವನಿಗೆ ಕೊಟ್ಟ. ಜಾಂಬವಾನ್ ಇವನ ಮಗಳಾದ್ರಿಂದ ಅವಳಿಗೆ ಜಾಂಬವತಿ ಅಂತ ಹೆಸರು. ಮತ್ತು ತನ್ನ ಮಂಗಳಕರಳಾದಂಥ ಮಗಳನ್ನು ಕೂಡ ಕೊಟ್ಟ. ತತಃ ಕ್ಷಮಾಪಯನ್ ಸುತಾಂ ಪ್ರದಾಯ ರೋಹಿಣೀಂ ಶುಭಾಂ ಮಣಿಂಚ ತಂ ನುನಾವಸಃ ಪ್ರಪನ್ನ ಆಶು ಪಾದಯೋಹೋ. ರೋಹಿಣಿ ಅಂತ ಆಚಾರ್ಯ ಅದನ್ನು ಆ ಹೆಸರನ್ನು ತಗೊಳ್ತಾರೆ. ಸುಂದರಿಯಾದಂತಹ ರೋಹಿಣಿ ಅನ್ನುವಂಥ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟ. ಜಾಂಬವಂತನ ಮಗಳಾದ್ರಿಂದ ಅವಳಿಗೆ ಜಾಂಬವಂತಿ ಹೆಸರು ಬಂದಿತ್ತು. ಜಾಂಬವಾನ್ ಕರಡಿಯ ಸ್ವರೂಪದಲ್ಲಿದ್ದವನಾದ್ರೂ ಕೂಡ ಅವನ ಮಗಳು ಕರಡಿಯ ಸ್ವರೂಪದಲ್ಲಿ ಇರಲಿಲ್ಲ, ಆಕೆ ಮನುಷ್ಯನ ಸ್ವರೂಪದಲ್ಲೇ ಇದ್ಲು. ಹರಿವಂಶ ಅದನ್ನ ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳಿಸಿದೆ. ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆದ ಘಟನೆಯನ್ನು ಬಂದಿತ್ತಲ್ಲ ಹಿಂದೆ, ಆ ರುಕ್ಮಿಣಿಯನ್ನು ಮದುವೆ ಆದಂತಹ ಅದೇ ಅಧ್ಯಾಯದಲ್ಲೇ ಅವನು ಉಳಿದ ಯಾವ ಸ್ತ್ರೀಯರನ್ನು ಮದುವೆ ಆದಂತ ವರ್ಣನೆ ಇದೆ. ರೋಹಿಣಿಯಂ ಕಾಮರೂಪಿಣಿಯಂ ಅಂತ ವರ್ಣನೆ ಇದೆ. ಕಾಮರೂಪಿಣಿ ಅಂತ ರೋಹಿಣಿಯನ್ನ, ಕರಡಿಯ ಮಗಳಾದ್ರೂ ಕೂಡ ಅವಳು ಮನುಷ್ಯರಂತೆ ದೇವತಾಸ್ತ್ರೀಯಂತೆ ಸುಂದರವಾದ ರೂಪವನ್ನು ತಾಳಬಲ್ಲವಳಾಗಿದ್ದಳು. ಹಾಗಾಗಿ ಅವಳಿಗೆ ಕಾಮರೂಪಿಣಿ ಅಂತ ವರ್ಣನೆ ಮಾಡ್ತಾರೆ. ಆದರೆ ಆ ವ್ಯಾಖ್ಯಾನಕಾರರು ಆ ರೋಹಿಣಿ ಅನ್ನೋವಳನ್ನ ಪ್ರತ್ಯೇಕವಾದ ಪತ್ನಿಯನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಹಿಂದೆ ಒಂದು ಅಧ್ಯಾಯದಲ್ಲಿ ಬಂದಿರ್ತದೆ. ಅಂದ್ರೆ ಹರಿವಂಶದ ವಿಷ್ಣು ಪರ್ವದ 60ನೇ ಅಧ್ಯಾಯದಲ್ಲಿ ಬಂದಿತ್ತು. ರುಕ್ಮಿಣಿಯನ್ನು ಮದುವೆ ಆದ ಬಳಿಕ ಕೃಷ್ಣ ಸುಂದರಿಯರಾದಂತಹ ಸಕಲ ಸದ್ಗುಣ ಸಂಪನ್ನೆಯರಾದಂತಹ 8 ಜನ ಕನ್ಯೆಯರನ್ನು ಮದುವೆ ಆದ ಅಂತ ಈ ಹರಿವಂಶ ಹೇಳ್ತದೆ. ತತಃ ಅಷ್ಟವು ಕನ್ಯಾ ಅಂತ ಹೇಳ್ತದೆ. ಹಾಗಾಗಿ ಆ ಹರಿವಂಶದ ಆ 60ನೇ ಅಧ್ಯಾಯವನ್ನು ನಾವು ಗಮನಿಸಿದ್ರೆ ಕೃಷ್ಣನಿಗೆ ಒಟ್ಟು 9 ಜನ ಪಟ್ಟದ ರಾಣಿಯರಿದ್ರು ಅಂತ ಕಾಣಿಸ್ತದೆ. 8 ಜನರು ಅಂತ ಪ್ರಸಿದ್ಧಿ ಇದೆಯಲ್ಲ, 9 ಜನರನ್ನು ಅವನು ಮದುವೆ ಆದ. ಯಾಕಂದ್ರೆ ರುಕ್ಮಿಣಿಯನ್ನು ಮದುವೆ ಆದ ಬಳಿಕ 8 ಜನರನ್ನು ಮದುವೆ ಆದ ಅಂತ ಹೇಳ್ತದೆ. ಅಲ್ಲಿ ಆ ರೋಹಿಣಿ ಎಂಬಾಕೆ ಒಬ್ಬಳು ಸೂರ್ಯನ ಪುತ್ನಿಯ ಅಂತ ಕಾಲಿಂದಿ, ಕೃಷ್ಣನ ಸೋದರತ್ತೆಯಾದಂತಹ ಮಿತ್ರವಿಂದ ಮತ್ತು ನಗ್ನಜಿತನ ಮಗಳಾದಂತಹ ಸತ್ಯ, ಜಾಂಬವಂತನ ಮಗಳಾದಂತಹ ಜಾಂಬವತಿ ಮತ್ತು ಕಾಮರೂಪಿಣಿಯಾದ ರೋಹಿಣಿ, ಮದ್ರರಾಜನ ಮಗಳಾದ ಲಕ್ಷ್ಮಣ, ಸತ್ರಾಜಿತನ ಮಗಳಾದಂತಹ ಸತ್ಯಭಾಮ ಮತ್ತು ಶೈಬ್ಯನ ಮಗಳಾದಂತಹ ಗಾಂಧಾರಿ. ಇವರು ಕೃಷ್ಣನ ಅಷ್ಟಮಹಿಷಿಯರು. ರುಕ್ಮಿಣಿ 9ನೇ ಅವಳು ಅಂತ ಹೀಗೆ ಹೇಳುವಂತೆ ಕಾಣಿಸ್ತದೆ. ಆದರೆ ಹರಿವಂಶದ ಮಾತನ್ನು ನಾವು ಬಿಡಿಸಿ ಅರ್ಥ ಮಾಡಿಕೊಂಡು ಆ ರೋಹಿಣಿ ಅಂತ ಏನಿದೆಯಲ್ಲ ಅದು ಜಾಂಬವಂತನ ಮಗಳಿಗೆ ರೋಹಿಣಿ ಅಂತ ಅರ್ಥ ಇತ್ತು. ಹಾಗಾಗಿ ಒಟ್ಟು ಅವರು 8 ಜನ ಅಂತ ಆ ಹರಿವಂಶದ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ದುರ್ಗಾದೇವಿಯ ಆಶೀರ್ವಾದದ ಫಲವಾಗಿ ಕೃಷ್ಣ ಆ ಮಣಿಯನ್ನು ತೆಗೆದುಕೊಂಡು ಬಂದ ಮತ್ತು ಜಾಂಬವತಿ ಎನ್ನುವಂತ ತನ್ನ ಹೊಸ ಪತ್ನಿಯನ್ನು ಕರೆದುಕೊಂಡು ದ್ವಾರಕಾ ನಗರಕ್ಕೆ ಬಂದ. ಆ ದ್ವಾರಕಾ ನಗರದ ನಿವಾಸಿಗಳಿಗೂ ಕೂಡ ಪರಮ ಆಶ್ಚರ್ಯಭರಿತರಾದರು. ರಾಜಸಭೆಗೆ ಸತ್ರಾಜಿತನನ್ನು ಕರೆಸಿದ ಕೃಷ್ಣ. ಮಹಾರಾಜನಂತಹ ಉಗ್ರಸೇನ ಸನ್ನಿಧಾನದಲ್ಲಿ ಮಣಿಯನ್ನು ಯಾರು ಕದ್ದಿದ್ರು ಮತ್ತು ಅದರ ನಂತರ ಏನೇನು ಘಟನೆಗಳಾಯಿತು ಅದೆಲ್ಲವನ್ನು ಕೂಡ ವಿವರವಾಗಿ ಕೃಷ್ಣ ಹೇಳಿದ. ಸಮಂತಕ ಮಣಿಯನ್ನು ಅದರ ಸ್ವಾಮಿಯಾದಂತಹ ಸತ್ರಾಜಿತನಿಗೆ ಅದನ್ನು ಕೊಟ್ಟು ಬಿಟ್ಟ. ಸತ್ರಾಜಿತ್ ರಾಜ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ ಮತ್ತು ರತ್ನವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟು ಹೋದ. ತಾನು ಮಾಡಿದ ಅಪರಾಧಕ್ಕಾಗಿ ಆತ ಪಶ್ಚಾತ್ತಾಪ ಪಟ್ಟ ಅಂತಿದೆ. ಭಗವದ್ರೋಹ ಮಾಡಿದ್ದಕ್ಕಾಗಿ ಅವನಿಗೆ ದುಃಖವೂ ಆಗಿತ್ತು ಮತ್ತು ಬಲಿಷ್ಠರಾದಂತಹ ರಾಮಕೃಷ್ಣರ ಜೊತೆಗೆ ವಿರೋಧವನ್ನು ಕಟ್ಟಿಕೊಂಡಿದ್ದಕ್ಕಾಗಿ ಆತನಿಗೆ ಭಯವೂ ಆಗಿತ್ತು ಅಂತ ಕಥೆ ಇದೆ. ಈ ಭಯವನ್ನು ನಾನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಯಾವ ಕಾರಣದಿಂದಾಗಿ ನಾನು ಮತ್ತೆ ಕೃಷ್ಣನಿಗೆ ಆಪ್ತನಾಗಬೇಕು ಅಂತ ಬಹಳ ಆಲೋಚನೆ ಮಾಡಿದ್ರೆ ಒಂದು ಕೊನೆಗೊಂದು ಹೊಳಿತು. ಕೃಷ್ಣ ರತ್ನವನ್ನು ಕೇಳಿದ್ದ, ಸಮಂತಕ ಮಣಿಯನ್ನ. ಆ ರತ್ನವನ್ನು ನನಗೆ ಅವನಿಗೆ ಕೊಡೋದಾಗಿದ್ದಿಲ್ಲ. ಶ್ರೀರತ್ನ ಹೊಂದಿದೆ ನನ್ನ ಹತ್ರ, ನನ್ನ ಮಗ ಅಂತ ಸತ್ಯಭಾಮೆ ಇದ್ದಾಳೆ. ದಾಸ್ಯೇ ದುಹಿತರಂ ತಸ್ಮೈ ಶ್ರೀರತ್ನಂ ರತ್ನಮೇವಚ. ಶ್ರೀರತ್ನವಾದಂತಹ ಸತ್ಯಭಾಮೆಯನ್ನು ಕೊಡ್ತೇನೆ ಮತ್ತು ರತ್ನವನ್ನು ಕೃಷ್ಣನಿಗೆ ಕೊಟ್ಟು ಬಿಡ್ತೇನೆ. ಹಾಗಾಗಿ ನನ್ನ ಈ ಅಪವಾದ ಪರಿಹಾರ ಆಗಬಹುದು, ನನ್ನ ದುಃಖ ಪರಿಹಾರ ಆಗಬಹುದು ಅಂತ ಅವನು ಆಲೋಚನೆ ಮಾಡಿದ. ಸತ್ರಾಜಿತ್ ರಾಜನಿಗೆ 10 ಜನ ಹೆಂಡತಿಯರಿದ್ರು ಅಂತ ಹೇಳ್ತದೆ ಹರಿವಂಶ ಕೂಡ. ಅವನಿಗೆ 100 ಜನ ಗಂಡು ಮಕ್ಕಳಿದ್ರು. ಭಗಂಕಾರ, ವಾತಪತಿ ಮತ್ತು ಉಪಸ್ವಾಮಿ ಎಂಬುದಾಗಿ ಅದರಲ್ಲಿ ಮುಖ್ಯರಾದವರಿದ್ರು. ಸತ್ಯಭಾಮ, ವ್ರತಿನಿ, ಪ್ರಸ್ವಾಪಿನಿ ಎಂಬುದಾಗಿ 3 ಜನ ಹೆಣ್ಮಕ್ಳಿದ್ರು. ಸತ್ಯಭಾಮೆ ಅವಳು ಹಿರಿಯವಳಾಗಿದ್ದಳು. ಅವಳನ್ನ ಸತ್ರಾಜಿತ್ ರಾಜ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಹೀಗೆ ಸತ್ಯಭಾಮೆಯನ್ನ ಕೃಷ್ಣನಿಗೆ
ಕೃಷ್ಣನಿಗೆ ಮದುವೆ ಮಾಡಿ ಕೊಟ್ಟ ಬಳಿಕ ಸತ್ರಾಜಿತನಿಗೆ ಉಂಟಾದಂತಹ ಮನಸ್ಸಿನ ತಾಪ ಒಂದು ಸ್ವಲ್ಪ ಕಡಿಮೆ ಆಯಿತು. ಸತ್ಯಭಾಮೆಯು ಕೂಡ ಸೌಂದರ್ಯಾದಿ ಗುಣಗಳಿಂದ ಎಲ್ಲ ಕಡೆ ಪ್ರಸಿದ್ಧರಾಗಿದ್ದು ಹಲವಾರು ರಾಜಕುಮಾರರ ಅವಳ ಪಾಣಿಗ್ರಹಣಕ್ಕಾಗಿ ಹಾತೊರೀತಾ ಇದ್ದು ಅವಳನ್ನು ಕೃಷ್ಣ ವಿಧಿಪೂರ್ವಕವಾಗಿ ಸ್ವೀಕಾರ ಮಾಡಿದ. ಆಗ ಅವನೇನು ಹೇಳಿದ, ನೀನು ಸೂರ್ಯನ ಭಕ್ತ, ಹಾಗಾಗಿ ಈ ಸಮಂತಕ ಮಣಿ ನಿನ್ನ ಬಳಿಯೇ ಇರಲಿ. ಆ ಸಮಂತಕ ಮಣಿಯ ಉಪಯೋಗ ಏನಿದೆ ಅದನ್ನು ಮಾತ್ರ ನಾವು ಪಡ್ಕೊಳ್ತೇವೆ. ಸಮಂತಕ ಮಣಿ ಇರುವಂತಹ ಪ್ರದೇಶದಲ್ಲಿ ಯಾವಾಗಲೂ ದುರ್ಭಿಕ್ಷ ಇಲ್ಲ, ಸಕಲ ರೀತಿಯಾದಂತಹ ಸುಭಿಕ್ಷ ಇರ್ತದಲ್ಲ, ಅದ್ರ ಫಲ ಮಾತ್ರ ನಾವು ಅನುಭವಿಸ್ತೇವೆ. ಆ ಮಣಿಯನ್ನು ನೀನೇ ಇಟ್ಕೋ, ಮಗಳನ್ನು ಮದುವೆ ಮಾಡಿಕೊಟ್ಟಿದ್ರೆ ಸಾಕು ಅಂತ ಹೇಳಿದ ಕೃಷ್ಣ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 56ನೇ ಅಧ್ಯಾಯ ಸಮಾಪ್ತ ಆಗಿದೆ. ಹಿಂದೆ ನಾನು ಹೇಳಿದ್ದೆ, ಈ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಯಾರು, ಅವರ ಸ್ವರೂಪ ಏನು ಅನ್ನೋದನ್ನು ವಿವರಣೆ ಮಾಡಿ ಹೇಳಿದ್ದೆ. ಲಕ್ಷ್ಮೀದೇವಿಗೆ ಶ್ರೀ ಭೂ ದುರ್ಗಾ ಎಂಬುದಾಗಿ 3 ರೂಪಗಳು. ಆ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳೇನಿವೆ, ಆ 3 ರೂಪಗಳಲ್ಲಿ ಶ್ರೀ ಅನ್ನುವ ರೂಪದಿಂದ ಸ್ವಯಂ ರುಕ್ಮಿಣಿ ದೇವಿಯೇ ಜನಿಸಿಲ್ಲ. ಆಮೇಲೆ ಭೂರೂಪ ಏನಿತ್ತಲ್ಲ ಅದು ಸತ್ಯಭಾಮ ಅನ್ನೋ ರೂಪದಿಂದ ಜನಿಸಿತು. ಮತ್ತು ದುರ್ಗಾ ಅನ್ನೋ ರೂಪ ಏನಿತ್ತಲ್ಲ ಅದು ಮೊದಲು ಯಶೋದೆಯ ಹೊಟ್ಟೆಯಿಂದ ಜನಿಸುತ್ತಲ್ಲ, ಅದು ಮುಂದೆ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿ ಆ ಕಂಸನಿಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತಲ್ಲ, ಅದೇ ಆ ದುರ್ಗಾ ರೂಪ. ಹೀಗೆ ಲಕ್ಷ್ಮೀದೇವಿ 3 ರೂಪಗಳಿಂದ ಭೂಲೋಕಕ್ಕೆ ಬಂದು 2 ರೂಪಗಳಿಂದ ತಾನು ಕೃಷ್ಣನ ಪತ್ನಿ ಆದ್ಲು, ಮತ್ತೊಂದು ರೂಪದಿಂದ ಆತನ ತಂಗಿ ಆದ್ಲು. ತಂಗಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಆತನ ಸಹಚರಿ, ಆತನ ಮಾಯಾ ಸ್ವರೂಪಿಣಿ ಆಗಿದ್ಲು ಅಂತ ನೋಡ್ಬೇಕು. ಹೀಗೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಏನಿದ್ದಾರೆ ಅವೆರಡೂ ಕೂಡ ಲಕ್ಷ್ಮೀದೇವಿಯ ಸ್ವರೂಪಗಳೇ, ಅವುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಸಮತಿ ಮಾತ್ಸರ್ಯದಿಂದ ಅವರು ಜಗಳಾಡಿದ್ರು ಅಂತ ಮುಂದೆ ವರ್ಣನೆ ಬರೋದಿದೆ, ಅದೆಲ್ಲವೂ ಕೂಡ ಅವರ ವಿಡಂಬನೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಕೃಷ್ಣನಿಗೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರಿಬ್ರು ಕೂಡ ಸಮಾನವಾಗೇ ಪ್ರೀತಿ ಪಾತ್ರರಾಗಿದ್ರು. ಅವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಿಲ್ಲ. ರುಕ್ಮಿಣಿಯ ಸ್ವರೂಪವರೇ ಆದ್ದರಿಂದ ಇಬ್ರು ಕೂಡ ಸಮಾನವಾಗಿ ಪ್ರೀತಿ ಪಾತ್ರರಾಗಿದ್ರು. ಜಾಂಬವತಿ ಮೊದಲಾದಂಥ ಉಳಿದ 6 ಜನ ಮಹಿಷಿಯರಿದ್ರಲ್ಲ, ಅವರು ಕೃಷ್ಣನಿಗೆ ಪ್ರೀತಿ ಪಾತ್ರರಾಗಿದ್ರು ಕೂಡ ಅವರು ಲಕ್ಷ್ಮೀದೇವಿಯ ಅವತಾರರಲ್ಲ, ಅವರು ಬೇರೆ ಆದವರು. ಆದರೂ ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಮಾತ್ರ ಇರ್ತಿತ್ತು. ರುಕ್ಮಿಣಿ ಮತ್ತು ಸತ್ಯಭಾಮೆ ಇವರ ಶರೀರ ಕೃಷ್ಣನ ಶರೀರದಂತೆ ಚಿನ್ಮಯವಾಗುತ್ತೆ, ಜ್ಞಾನಾನಂದ ಸ್ವರೂಪವಾಗುತ್ತೆ. ಆದರೆ ಆ ಜಾಂಬವತಿ ಮೊದಲಾದಂಥವರ ಶರೀರ ಮತ್ತು 16,100 ಜನ ಉಳಿದ ರಾಣಿಯರು ಏನಿದ್ರಲ್ಲ ಅವರ ಶರೀರ ಇವ್ಯಾವುದು ಕೂಡ ಚಿನ್ಮಯವಾದದ್ದಲ್ಲ, ಜ್ಞಾನಾನಂದ ಸ್ವರೂಪವಾದದ್ದಲ್ಲ, ಅದು ಭೌತ ಸ್ವರೂಪವಾದದ್ದು, ರಕ್ತ ಮಾಂಸ ಸ್ವರೂಪವಾದದ್ದು ಶರೀರ. ಆದರೆ ಆ ಉಳಿದ 6 ಜನ ಮಹಿಷಿಯರಲ್ಲಿ ಮತ್ತು 16,100 ಜನ ರಾಣಿಯರಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇದ್ದುದರಿಂದ ಅವರು ಕೃಷ್ಣನ ರಾಣಿಯರಾಗಿ ಬಾಳಿದರು. ಆ ಜಾಂಬವತಿಯಲ್ಲಿ ಕೃಷ್ಣನಿಗೆ ಸಾಂಬ ಎಂಬತಕ್ಕಂಥ ಮಗ ಹುಟ್ಟಿದ. ಆ ಸಾಂಬ ಅಂದ್ರೆ ಅವನ ಹಿಂದೆ ಷಣ್ಮುಖನೇ ಆಗಿದ್ದ, ಸನತ್ಕುಮಾರ ಮತ್ತು ಷಣ್ಮುಖ ಸ್ವರೂಪನಾಗಿದ್ದ. ಚತುರ್ಮುಖ ಬ್ರಹ್ಮನ ಆವೇಶ ಉಳ್ಳವನಾಗಿ ಆ ಸಾಂಬನೇ ಅಲ್ಲಿ ಜನಿಸಿದ. ಮುಂದೆ ನಾವು ನೋಡುವಂತ ಕಥೆ ಏನಂದ್ರೆ ಸಮಂತಕಮಣಿಯ ಅಪಹಾರ. ಸಮಂತಕಮಣಿ ಸತ್ರಾಜಿತರಾಜನ ಬಳಿಯೇ ಉಳಿದಿತ್ತಲ್ಲ, ಆ ಸಮಂತಕಮಣಿಯನ್ನ ಅಕ್ರೂರ ಮತ್ತು ಶತಧನ್ವ ಮೊದಲಾದವರು ಅಪಹಾರ ಮಾಡಿಬಿಟ್ರು, ಸತ್ರಾಜಿತರಾಜನನ್ನ ಕೊಲೆ ಮಾಡಿ ಅನ್ನುವಂಥ ಘಟನೆಯನ್ನು ಮುಂದೆ ನೋಡ್ತೀವಿ. ಭಾಗವತದ ದಶಮಸ್ಕಂದದ 57ನೇ ಅಧ್ಯಾಯದಲ್ಲಿ ಮತ್ತು ಹರಿವಂಶದ ಪೂರ್ವಾರ್ಧದ 39ನೇ ಅಧ್ಯಾಯದಲ್ಲಿ. ಕೃಷ್ಣನಿಗೆ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಟ್ನಲ್ಲ ಆ ಸತ್ರಾಜಿತರಾಜ, ಅದು ಈ ಅಕ್ರೂರನಿಗೆ ಬಹಳ ಸಂಕಟವನ್ನು ಉಂಟು ಮಾಡಿತು. ಯಾಕೆಂದ್ರೆ ಈ ಸತ್ರಾಜಿತರಾಜ ಹಿಂದೊಮ್ಮೆ ಅಕ್ರೂರನಿಗೆ ಭರವಸೆ ಕೊಟ್ಟಿದ್ದ, ನನ್ನ ಮಗಳಾದಂಥ ಸತ್ಯಭಾಮೆಯನ್ನು ನಿನಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಅದು ಹೋಗಿ ಆ ಸ್ತ್ರೀರತ್ನವಾದಂಥ ಸತ್ಯಭಾಮೆ ಕೃಷ್ಣನ ಮಡದಿ ಆಗಲ್ಲ. ಆಗ ಅಕ್ರೂರನಿಗೆ ಸತ್ರಾಜಿತರಾಜನಲ್ಲಿ ದೊಡ್ಡ ವೈರ ಪ್ರಾರಂಭ ಆಯಿತು. ಅವನೇನು ಆಲೋಚನೆ ಮಾಡಿದಂದ್ರೆ, ಆ ಸಮಂತಕಮಣಿಯನ್ನ ನನಗೆ ತಂದು ಕೊಡು ಅಂತ ಶತಧನ್ವನಿಗೆ ಹೇಳಿದ. ಶತಧನ್ವ ಅಂತ ಮತ್ತೊಬ್ಬ ಅವನ ಸಹಚರ ಅವನಿಗೆ ಹೇಳಿದ, ಆ ಸಮಂತಕಮಣಿಯನ್ನು ನನಗೆ ತಂದು ಕೊಡು, ಆ ಸತ್ರಾಜಿತರಾಜನ್ನು ಕೊಂದು ಬಿಡೋಣ. ಹೀಗೆ ಅವರೊಂದು ಹಂಚಿಕೆಯನ್ನು ಮಾಡಿದರು ಅಂತಿದೆ. ಕೃಷ್ಣ ಒಮ್ಮೆ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಿದ. ಯಾಕೆ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಿದ ಅಂತಂದ್ರೆ, ಪಾಂಡವರು ಸತ್ತು ಹೋಗಿದ್ದಾರೆ ಎನ್ನುವ ವಾರ್ತೆ, ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಭಸ್ಮೀಭೂತರಾಗಿದ್ದಾರೆ ಎನ್ನುವ ವಾರ್ತೆ ಈ ದ್ವಾರಕಾನಗರಕ್ಕೂ ಬಂದು ತಲುಪಿತ್ತು. ಕೃಷ್ಣನಿಗೆ ಅದು ಸ್ಪಷ್ಟವಾಗಿ ಗೊತ್ತಾಗಿತ್ತು, ಪಾಂಡವರು ಅರಗಿನ ಮನೆಯಲ್ಲಿ ಸತ್ತಿಲ್ಲ, ಅವರು ವಿಧಾನಾಂತರದಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನುವ ಸಂಗತಿ ಅವನಿಗೆ ಗೊತ್ತಿತ್ತು. ಆದರೆ ಅವನು ಏನ್ ಮಾಡಿದ ಅಂತಂದ್ರೆ,
ಈ ಪಾಂಡವರು ಸತ್ತಿದ್ದಾರೆ ಅನ್ನುವ ಸಂಗತಿ ತನಗೂ ಕೂಡ ತಿಳಿದಿಲ್ಲ. ಅವ್ರು ಸುರಕ್ಷಿತರಾಗಿದ್ದಾರೆ ಅನ್ನೋ ಸುದ್ದಿ ಗೊತ್ತಿಲ್ಲ. ಸತ್ತು ಹೋಗಿದ್ದಾರೆ ಅಂತ ತಾನು ತಿಳ್ಕೊಂಡಿದ್ದೇನೆ ಅನ್ನುವಂತಲೇ ನಟನೆ ಮಾಡಿದ. ನಟನೆ ಮಾಡಿ ತಾನು ಆ ಹಸ್ತಿನಾಪುರಕ್ಕೆ ಹೊರಟು ನಡೆದ. ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮ, ಕೃಪ, ವಿದುರ, ಗಾಂಧಾರಿ, ದ್ರೋಣ ಮೊದಲಾದವರನ್ನು ಕಂಡು ಆ ಪಾಂಡವರು, ಕುಂತಿ ಇವರೆಲ್ಲರೂ ಸತ್ತು ಹೋಗುವಂಥದ್ದಕ್ಕೆ ಸಂತಾಪವನ್ನು ವ್ಯಕ್ತ ಮಾಡಿದರು, ಕಣ್ಣೀರಿನ ಸುರಿಸಿದರು. ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ದ್ವಾರಕಾನಗರದಲ್ಲಿ ಇರಲಿಲ್ಲ. ಇದೇ ಒಂದು ಸುಸಂಧಿಯನ್ನ ಅಕ್ರೂರ ಮತ್ತು ಶತಧನ್ವ ಇಬ್ರು ಕೂಡ ಆಲೋಚನೆ ಮಾಡಿದರು. ಅಕ್ರೂರ, ಕೃತವರ್ಮ ಇವರಿಬ್ರು ಕೂಡ ಶತಧನ್ವನ ಸಮೀಪಕ್ಕೆ ಬಂದು ಆ ಸತ್ರಾಜಿತರಾಜನ ಬಳಿ ಇರುವಂತ ಸಮಂತಕಮಣಿಯನ್ನು ನೀನೀಗ ಅಪಹಾರ ಮಾಡುವ ಅಂತ ಅವನಿಗೆ ಕಿವಿ ಚುಚ್ಚಿದ್ರು. ಯಾಕೆಂದ್ರೆ ಆ ಸತ್ರಾಜಿತರಾಜ ನಮಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ಹಿರಿಯ ಮಗಳಂತ ಸತ್ಯಭಾಮೆಯನ್ನು ನಮಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಮ್ಮೆಲ್ಲರನ್ನು ತಿರಸ್ಕಾರ ಮಾಡಿ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಬಿಟ್ಟ. ಆ ಸತ್ರಾಜಿತರು ರಾಜನು ಕೂಡ ತನ್ನ ತಮ್ಮನಾದಂತಹ ಪ್ರಸೇನಜಿತ್ತಿನ ಕಡೆಗೆ ಹೊರಟು ಹೋಗಲಿ. ಪ್ರಸೇನಜಿತ್ ಸತ್ತು ಹೋದ್ಮೇಲೆ ಹಾಗೆ ಸತ್ರಾಜಿತರಾಜನು ಕೂಡ ಸತ್ತು ಹೋಗಲಿ, ಆ ಮಣಿಯನ್ನು ನಾವು ಸ್ವೀಕಾರ ಮಾಡೋಣ. ಹೀಗೆ ಶತಧನ್ವನಿಗೆ ಅವರು ಕಿವಿ ಚುಚ್ಚಿದ್ರು. ಅಕ್ರೂರ ಸ್ವಭಾವತಃ ಸಜ್ಜನನಾಗಿದ್ದ, ಆದ್ರೆ ಲೋಭಾವಿಷ್ಟನಾಗಿದ್ದ. ಆದ್ರೆ ಶತಧನ್ವ ಮಹಾಪಾಪಿಷ್ಠನೇ ಆಗಿದ್ದ ಮತ್ತು ಅವನ ಅಂತ್ಯಕಾಲ ಸಮೀಪಿಸಿತ್ತು. ಅಕ್ರೂರ ಮತ್ತು ಕೃತವರ್ಮ ಇವರ ಪ್ರಚೋದನೆಯಿಂದ ಅವನ ಬುದ್ಧಿ ಮತ್ತಷ್ಟು ಹಾಳಾಯಿತು. ಅವನೇನ್ ಮಾಡಿದ ಅಂದ್ರೆ ರಾತ್ರಿಯಲ್ಲಿ ಮಲಗಿದ್ದಂತಹ ಸತ್ರಾಜಿತನನ್ನ ಸಮೀಪಿಸಿ ಅವನನ್ನು ಕೊಂದು ಹಾಕಿಬಿಟ್ಟ. ಕುಟುಕರು ಪಶುವನ್ನು ಕೊಲ್ಲುವ ರೀತಿಯಲ್ಲಿ ಸತ್ರಾಜಿತರಾಜನನ್ನು ಕೊಂದು ಹಾಕಿ ಅವನ ಮಣಿಯನ್ನ ಅಪಹಾರ ಮಾಡಿಬಿಟ್ಟ. ತಂದೆ ಸತ್ತದ್ದನ್ನು ನೋಡಿ ಆ ಸತ್ಯಭಾಮೆ ಆಕ್ರಂದನ ಮಾಡಿದ್ಲು, ನನಗಿನ್ಯಾರ ಗತಿ ಅಂತ. ಕೂಡಲೇ ಆ ತಂದೆಯ ಶರೀರವನ್ನ ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟರು, ಆ ಶರೀರ ಹಾಳಾಗಬಾರ್ದಂತ. ತಾನು ಹಸ್ತಿನಾವತಿಗೆ ಧಾವಿಸಿದ್ಲು. ಅಲ್ಲಿ ಕೃಷ್ಣನನ್ನು ಸಮೀಪಿಸಿ ತನ್ನ ಸಂಕಟವನ್ನೆಲ್ಲ ಹೇಳ್ಕೊಂಡ್ಲು. ಕೃಷ್ಣನಿಗೆ ಎಲ್ಲ ಸಂಗತಿ ಗೊತ್ತಿತ್ತು. ಆದ್ರೂ ಕೂಡ ಬಲರಾಮ ಮತ್ತು ಕೃಷ್ಣರಿಬ್ರು ಕೂಡ ತಮ್ಮ ಬಂಧುವಾದಂತಹ ಆ ಸತ್ರಾಜಿತರಾಜ ಸತ್ತು ಹೋದನ್ನು ನೋಡಿ ತಾವು ತಮ್ಮ ಸಂಕಟವನ್ನು ವ್ಯಕ್ತ ಮಾಡಿಕೊಂಡ್ರು ಮತ್ತು ಸತ್ಯಭಾಮಿಗೆ ಸಮಾಧಾನ ಹೇಳಿದರು. ಇರ್ಲಿ, ಆ ಸತ್ರಾಜಿತರಾಜನನ್ನು ಕೊಂದಂಥವ್ರನ್ನು ನಾವು ಬಿಡೋದಿಲ್ಲ, ಎಲ್ಲೇ ಇದ್ದು ಅದನ್ನು ಸಂಹಾರ ಮಾಡಿ ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಅವರು ಆಲೋಚನೆ ಮಾಡಿದ್ರು. ಕೂಡಲೇ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ದ್ವಾರಕೆಗೆ ಧಾವಿಸಿ ಬಂದರು. ದ್ವಾರಕೆಗೆ ಧಾವಿಸಿ ಬಂದ ಕೂಡಲೇ ಈ ಅಕ್ರೂರ, ಶತಧನ್ವ ಇವರೆಲ್ಲರೂ ಕೂಡ ಬಹಳ ಭಯ ಆಯಿತು. ಇನ್ನ ಕೃಷ್ಣ ನಮ್ಮನ್ನ ಹಿಂಬಾಲಿಸಿ ನಮ್ಮನ್ನ ಪ್ರತೀಕಾರಕ್ಕೆ ಈಡು ಮಾಡ್ತಾನೆ ಅಂತ ಗೊತ್ತಾಯ್ತು. ಆಗ ಕೃತವರ್ಮ ಮತ್ತು ಈ ಅಕ್ರೂರನ ಕಡೆಗೆ ಶತಧನ್ವ ಬಂದು ರಾಮಕೃಷ್ಣ ಇಬ್ರು ಕೂಡ ಶಕ್ತಿಶಾಲಿಗಳಾದವರು, ಅವರನ್ನ ಎದುರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಅವರ ವಿರೋಧವನ್ನು ಇವತ್ತು ನಾನು ಕಟ್ಕೊಂಡಿದ್ದೇನೆ, ಹಾಗಾಗಿ ನೀವಿಬ್ರು ಕೂಡ ನನ್ನನ್ನು ಕಾಪಾಡಿ ಅಂತ ಕೇಳ್ಕೊಂಡ್ರು. ಆಗ ಆ ಕೃತವರ್ಮ ಮತ್ತು ಅಕ್ರೂರ ಏನು ಬಿಟ್ರು, ಕೈ ಚೆಲ್ಲಿಬಿಟ್ರು. ಮೊದಲು ಅವರಿಬ್ರು ಕೂಡ ಈ ಶತಧನ್ವನಿಗೆ ಭರವಸೆ ಕೊಟ್ಟಿದ್ರು, ನೀನು ಆ ಸಮಂತಕಮಣಿಯನ್ನು ಅಪಹಾರ ಮಾಡಿ ಸತ್ರಾಜಿತರ ರಾಜನನ್ನು ಕೊಲ್ಲುವ ಕೆಲಸ ಮಾಡು, ನಿನ್ನ ಬೆಂಬಲಕ್ಕೆ ನಾವಿರ್ತೇವೆ ಅಂತ ಮೊದಲು ಭರವಸೆ ಕೊಟ್ಟಿದ್ರು. ಆದ್ರೆ ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿ ಬಂದಾಗ ಆ ಅಕ್ರೂರ ಮತ್ತು ಕೃತವರ್ಮ ಇಬ್ರು ಕೂಡ ಕೈ ಕೊಟ್ಟು ಬಿಟ್ರು. ಕೃಷ್ಣ ರಾಮರಿಬ್ರು ಮಹಾಪರಾಕ್ರಮಶಾಲಿಗಳು, ನಾವು ಆ ಕೃಷ್ಣ ಬಲರಾಮರನ್ನು ಎದುರಿಸೋದು ಹೇಗೆ, ನಮಗೆ ಸಾಧ್ಯವಿಲ್ಲ ಅಂದ್ಬಿಟ್ರು ಅವರು. ಹೀಗೆ ಶತಧನ್ವ ಆ ಅಕ್ರೂರನ ಕಡೆಗೆ ಕೊಟ್ಟು ಬಿಟ್ಟ ಆ ಮಣಿಯನ್ನ. ಒಂದು ಕುದುರೆಯನ್ನ ಏರಿ ಆತ ಅಲ್ಲಿಂದ ಧಾವಿಸಿದ. ಕುದುರೆಯನ್ನು ಏರಿ ಆ ಶತಧನ್ವ ಅಲ್ಲಿಂದ ಓಡಿ ಹೋಗಿದ್ದಾನೆ ಅನ್ನೋ ಸುದ್ದಿ ಕೇಳಿದ ಕೂಡಲೇ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ತಮ್ಮ ಗರುಡ ಧ್ವಜವುಳ್ಳಂತಹ ರಥವನ್ನು ಏರಿ ಆ ಶತಧನ್ವನ್ನು ಹಿಂಬಾಲಿಸಿದರು. ಒಂದು ಕಡೆ ಆ ಶತಧನ್ವನ ಕುದುರೆ, ಅದಕ್ಕೆ ಹೃದಯ ಅನ್ನುವಂಥ ಹೆಸರಿತ್ತು ಅಂತ ಹರಿವಂಶ ಹೇಳ್ತದೆ. ಕುದುರೆ 100 ಯೋಜನ ಓಡಿ ಬಹಳ ದಣಿದು ಅದರಲ್ಲೊಂದು ಕಡೆ ಅದು ಬಿದ್ದು ಹೋಯಿತು. ಆಗ ಕೃಷ್ಣ ಬಲರಾಮನಿಗೆ ಹೇಳಿದ, ನೀನು ಇಲ್ಲೇ ಕೂತ್ಕೊಂಡಿರು. ಬಲರಾಮನಿಗೆ ಹೇಳಿದೆ, ನೀನು ಇಲ್ಲೇ ಕೂತ್ಕೊಂಡಿರು, ಶತಧನ್ವನ ಕುದುರೆ ಸತ್ತು ಹೋಗಿದೆ, ಅವನು ಹೆಚ್ಚು ಓಡುವಂತಿಲ್ಲ, ವಾಹನ ರಹಿತನಾಗಿದ್ದಾನೆ, ಹಾಗಾಗಿ ನಾನು ಕೂಡ ಕಾಲ್ನಡಿಗೆಯಿಂದಲೇ ಆತನ ಸಮೀಪಕ್ಕೆ ಹೋಗಿ ಅವನನ್ನು ಸಂಹಾರ ಮಾಡಿ ಆ ಸಮಂತಕಮಣಿಯನ್ನು ಇಲ್ಲಿ ತಗೊಂಡು ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡಿರು ಅಂತ ಹೇಳಿದ. ಮಿಥಿಲಾನಗರದ ಸಮೀಪದ ತನಕ ಆ ಶತಧನ್ವ ಓಡಿ ಹೋದ. ಕೃಷ್ಣ ಅವನನ್ನು ಅಲ್ಲಿ ಸಂಹರಿಸಿದ. ಆ ಶತಧನ್ವನ ಶರೀರವನ್ನೆಲ್ಲ
ಸರ್ವೇಕ್ಷಣೆ ಮಾಡಿದ್ರು ಕೂಡ ಆ ಸಮಂತಕ ಮಣಿ ಅವನಿಗಲ್ಲಿ ಸಿಗಲಿಲ್ಲ. ಆಗ ಕೃಷ್ಣ ಬಲರಾಮನನ್ನು ಸಮೀಪಿಸಿದ. ಶತಧನ್ವನನ್ನು ಕೊಂದದ್ದು ವ್ಯರ್ಥ ಆಯಿತು, ಮಣಿ ಅವನ ಸಮೀಪ ಇಲ್ಲ. ಆಗ ಬಲರಾಮ ಏನ್ ಮಾಡಿದ, ಆಯ್ತು ಮಣಿ ಸಿಗದೆ ಇದ್ರೆ ಇನ್ನೇನ್ ಮಾಡ್ಲಿಕ್ಕೆ ಅನ್ಸ್ತದೆ, ನಾವೀಗ ಮಿಥಿಲಾ ನಗರದ ಸಮೀಪಕ್ಕೆ ಬಂದು ಬಿಟ್ಟಿದ್ದೇವೆ. ಮಿಥಿಲಾ ನಗರದ ಅಧಿಪತಿ ರಾಜ ನನಗೆ ಬಹಳ ಸಮೀಪನಾದವನು, ಅವನ ಸಮೀಪಕ್ಕೆ ಹೋಗಿ ನಾನು ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಬರ್ತೇನೆ. ನೀನು ದ್ವಾರಕಾ ನಗರಕ್ಕೆ ಒಬ್ಬಂಟಿಯಾಗಿ ಹೋಗು, ಆ ಸಮಂತಕ ಮಣಿ ಮತ್ತೆ ಯಾರು ಬಳಿ ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡು, ಪರೀಕ್ಷೆ ಮಾಡು ಅಂತ ಆ ಬಲರಾಮ ಕೃಷ್ಣನಿಗೆ ಹೇಳಿಕೊಟ್ಟು ಬಿಟ್ಟ. ಮಿಥಿಲಾ ನಗರಕ್ಕೆ ಬಂದು ಆ ರಾಜನ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಅಂತಿದೆ. ಆದ್ರೆ ಹರಿವಂಶ ಹೇಳುವಂತೆ ಆ ಬಲರಾಮ ಕೃಷ್ಣನನ್ನು ಬೈದು ನೀನು ತಂದಿರುವಂತಹ ಮಣಿಯನ್ನು ನನಗೆ ಕೊಡು ಅಂತ ಬಲರಾಮ ಕೃಷ್ಣನನ್ನು ಕೇಳಿದ. ಕೃಷ್ಣ ಹೇಳಿದ ಮಣಿ ಪತ್ತೆ ಆಗಲಿಲ್ಲ. ಬಲರಾಮನಿಗೆ ಕೃಷ್ಣನ ಮೇಲೆ ಕೂಡ ಸಂದೇಹ ಬಂತು, ಮಹಾಕ್ರೋಧವೂ ಬಂತು. ಸರ್ವನಾಶ ಆಗಲಿ, ಸುಟ್ಟು ಹೋಗಲಿ ಅಂತ ಅವನು ಹಲವಾರು ಬಾರಿ ಧಿಕ್ಕಾರ ಹಾಕಿದ. ನೀನು ನನ್ನ ತಮ್ಮ ಆದ್ದರಿಂದ ನಿನ್ನ ಇಲ್ಲಿ ತನಕ ಎಲ್ಲ ವರ್ತನೆಗಳನ್ನು ನಾನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೇನೆ. ನೀನು ಬೇಡ, ನಿನ್ನ ದ್ವಾರಕಾ ನಗರವೂ ಬೇಡ, ನಿನ್ನ ಸಮಂತಕ ಮಣಿಯೂ ಬೇಡ, ನಾನು ಇಲ್ಲಿಂದ ಎದ್ದು ಹೋಗ್ತೇನೆ. ಯಾದವ ಪ್ರಜೆಗಳು ಯಾರೂ ಕೂಡ ನನಗೇನು ಮಾಡಬೇಕಾದಿಲ್ಲ, ಅವರೆಲ್ಲರನ್ನು ಕಟ್ಕೊಂಡು ನೀನೇ ಸುಖವಾಗಿರು, ನಾನು ಎಲ್ಲರೂ ಹೋಗಿಬಿಡ್ತೇನೆ ಅಂತ ಹೇಳಿ ಆ ಮಥುರಾ ನಗರದ ಅಧಿಪತಿಯನ್ನು ಅತಿ ಸಮೀಪಿಸಿದ. ಅಲ್ಲಿ ಇದ್ದುಕೊಂಡು ಆ ಮಥುರಾ ನಗರದ ಅಧಿಪತಿಯ ಸತ್ಕಾರವನ್ನು ನಾನು ಸ್ವೀಕಾರ ಮಾಡಿದ. ಹೀಗೆ ದ್ವಾರಕಾ ನಗರದಲ್ಲಿ ಕೃಷ್ಣ ಇದ್ದ ಮತ್ತು ಈ ಮಿಥಿಲಾ ನಗರದಲ್ಲಿ ಜನಕನ ರಾಜಧಾನಿಯಲ್ಲಿ ಬಲರಾಮ ಇದ್ದ. ಸಮಂತಕ ಮಣಿ ತನ್ನ ಸಮೀಪ ಇದೆ ಅಂತ ತಿಳಿದು ಬಂದರೆ ಮತ್ತೆ ಯಾರು ನನ್ನನ್ನು ಕೂಡ ಕೊಲೆ ಮಾಡಿಬಿಡಬಹುದು ಅಂತ ಭಯ ಆಯಿತು ಈ ಅಕ್ರೂರನಿಗೆ. ಆಗ ಏನ್ ಮಾಡಿದ ಅಂದ್ರೆ 60 ವರ್ಷದ ಒಂದು ದೀರ್ಘಕಾಲೀನವಾದಂತಹ ಯಾಗವನ್ನು ಪ್ರಾರಂಭ ಮಾಡಿ ಆ ಯಾಗ ದೀಕ್ಷೆಯಲ್ಲಿ ಇದ್ದು ಬಿಟ್ರೆ ನನ್ನ ಯಾರು ಕೊಲ್ಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿದ. ಮತ್ತು ಯಾಗಕ್ಕೆ ಹೇಗೂ ವಿಪುಲವಾದಂತಹ ಸಂಪತ್ತು ಬೇಕು, ಆ ಸಂಪತ್ತೆಲ್ಲವನ್ನು ಕೂಡ ಸಮಂತಕ ಮಣಿ ಕೊಡ್ತಾ ಇತ್ತು. ಆ ಸಮಂತಕ ಮಣಿಯ ಕೊಟ್ಟಂತಹ ಸಂಪತ್ತಿನ ಸಹಾಯದಿಂದ ಆತ ದೀರ್ಘವಾದಂತಹ ಯಜ್ಞವನ್ನು ಕೂಡ ಮಾಡಿದ. ಎಲ್ಲ ಕಡೆಯೂ ಕೂಡ ಅಕ್ರೂರನ ಯಾಗದ ಕೀರ್ತಿ ಹರಡಿತ್ತು. ಈ ನಡುವೆ ಬಲರಾಮ ಮಿಥಿಲಾ ನಗರದಲ್ಲಿ ಇದ್ದಂತ ವಿಷಯವನ್ನ ದುರ್ಯೋಧನ ಕೇಳಿಕೊಂಡು ಮಿಥಿಲಾ ನಗರಕ್ಕೆ ಬಂದು ಬಲರಾಮನ ಶಿಷ್ಯನಾಗಿದ್ದು ಅವನಿಂದ ಗದಾಯುದ್ಧದ ರಹಸ್ಯವನ್ನು ಕಲ್ತುಕೊಂಡ. ಗದಾಯುದ್ಧವನ್ನ ದುರ್ಯೋಧನ ಬಲರಾಮನ ಶಿಷ್ಯನಾಗಿದ್ದು ಗದಾಯುದ್ಧದ ರಹಸ್ಯವನ್ನು ಕಲ್ತುಕೊಂಡ ಅಂತಿದೆ. ಅವನಿಗೆ ಆ ದುರ್ಯೋಧನಿಗೆ ಗದಾಯುದ್ಧದ ರಹಸ್ಯವನ್ನು ಕಲ್ತ್ಕೊಳ್ಬೇಕು, ನಾಳೆ ಭೀಮಸೇನನ್ನು ಎದುರಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಒಂದಿತ್ತು. ಮತ್ತೂ ಅವನಿಗೊಂದು ದುರಾಸೆ ಇತ್ತು ಒಳಗೆ, ಅದು ಮುಂದೆ ಎಲ್ಲೋ ಒಂದ್ ಕಡೆ ಬರೋದಿದೆ. ಅದೇನಂದ್ರೆ ಬಲರಾಮನಲ್ಲಿದ್ದಂತಹ ಗದಾಯುದ್ಧದ ಪಾಂಡಿತ್ಯವನ್ನು ತಾನು ಸ್ವೀಕಾರ ಮಾಡಬೇಕು ಅನ್ನೋದಕ್ಕಿಂತ ಬಲರಾಮನ ತಂಗಿ ಮೇಲೆ ಕಂಡಿತ್ತು ಆ ದುರ್ಯೋಧನಿಗೆ. ಸುಭದ್ರೆ ಅಂತಿದ್ದಳು ಬಲರಾಮನ ತಂಗಿ, ಅವಳು ಆ ರೋಹಿಣಿ ದೇವಿಯಲ್ಲಿ ಹುಟ್ಟಿದವಳು. ಬಲರಾಮನಿಗೆ ಅವಳು ಖಾಸಾ ತಂಗಿ ಸುಭದ್ರೆ, ಕೃಷ್ಣನಿಗೆ ಆತ ಖಾಸಾ ತಂಗಿ ಅವಳಲ್ಲ. ಹೀಗೆ ಆ ಬಲರಾಮನ ಮನಸ್ಸನ್ನು ಒಲಿಸಿಕೊಂಡು ಗದಾಯುದ್ಧದ ಪಾಂಡಿತ್ಯವನ್ನು ಪಡ್ಕೊಳ್ಬೇಕು ಮತ್ತು ಸುಭದ್ರೆಯನ್ನು ತಾನು ಪಡ್ಕೊಳ್ಬೇಕು ಅಂತ ಕೂಡ ಅವನಿಗೆ ಹಂಚಿಕೆ ಇತ್ತು. ಬಲರಾಮನಿಂದ ಆತ ಒಮ್ಮೆ ಒಂದು ಮಾತನ್ನು ತಗೊಂಡ್ಬಿಟ್ಟಿದ್ದ, ನೀನೇನು ವಿಚಾರ ಮಾಡಬೇಡ, ನನ್ನ ತಂಗಿ ನಿನಗೆ ಕೊಡ್ತೀನಿ ಅಂತ ಮಾತು ತಗೊಂಡ್ಬಿಟ್ಟಿದ್ದ. ಆ ಮಿಥಿಲಾ ನಗರದ ಅಧಿಪತಿ ಬಲರಾಮನಿಗೆ ಎಲ್ಲ ರೀತಿಯಾದಂತಹ ಅನುಕೂಲವನ್ನು ಮಾಡಿಕೊಟ್ಟಂತಿದೆ. ಬಳಿಕ ಕೃಷ್ಣ ದ್ವಾರಕಾ ನಗರಕ್ಕೆ ತಾನು ತಿರುಗಿ ಬಂದ. ಶತಧನ್ವ ಸತ್ತು ಹೋದಂತ ಸುದ್ದಿಯನ್ನು ಹೇಳಿದ. ಆದರೆ ಸಮಂತಕ ಮಣಿ ಮಾತ್ರ ಸಿಗಲಿಲ್ಲ ಅನ್ನುವಂಥ ಘಟನೆಯನ್ನ ತನ್ನ ಪತ್ನಿ ಅಂತ ಸತ್ಯಭಾಮಿಗೆ ಹೇಳಿದ. ಆಮೇಲೆ ಆ ಮಾಮನ ಅಂತ ಸತ್ರಾಜಿತನಿಗೆ ಎಲ್ಲ ಔರ್ಧ್ವದ ಕ್ರಿಯೆಗಳನ್ನು ಎಲ್ಲ ಯಾದವರು ಕೂಡಿ ಮಾಡಿದರು. ಇಲ್ಲೊಂದು ಘಟನೆ ಏನಾಯ್ತು ಅಂದ್ರೆ ಆ ಅಕ್ರೂರ ಮತ್ತು ಕೃತವರ್ಮ ಇಬ್ರು ಕೂಡ ದ್ವಾರಕಾ ನಗರವನ್ನು ಬಿಟ್ಟು ಓಡಿ ಹೋಗಿಬಿಟ್ರು. ಯಾಕೆಂದ್ರೆ ಇನ್ನು ನಮ್ಮನ್ನು ಕೂಡ ಕೊಂದು ಬಿಡ್ತಾರೆ ಕೃಷ್ಣ ಇವನು ಸೇರಿ ಅಂತ ಹೇಳಿ. ಅಕ್ರೂರ ದ್ವಾರಕಾ ನಗರವನ್ನು ಬಿಟ್ಟು ಓಡಿ ಹೋದ ಕೂಡಲೇ ಆ ದ್ವಾರಕಾ ನಗರದಲ್ಲಿ ಅನಿಷ್ಟಗಳು ಪ್ರಾರಂಭ ಆದವು. ಮಹಾತ್ಮನಾದಂತ ಪುಣ್ಯಾತ್ಮನಾದಂತ ಅಕ್ರೂರಲ್ಲಿ ಇದ್ದಿದ್ದರಿಂದ ಅವನಿಗೆ ಮಳೆ ಬೆಳೆ ಗೊತ್ತಾಯ್ತು. ಹಿಂದೊಮ್ಮೆ ಹೇಳಿದ್ದೆ, ಅಕ್ರೂರನ ತಾಯಿಯಾದಂತಹ ಗಾಂಧಿನಿ ಅಂತ ಏನಿದ್ಲಲ್ಲ, ಅವಳು ತಾನು ಹುಟ್ಟಿದ ದಿವಸದಿಂದಲೇ ಗೋದಾನವನ್ನು ಮಾಡ್ತಿದ್ದವಳು, ತಾನು ಹುಟ್ಟಿದ ದಿವಸದಿಂದ. ಹಾಗಾಗಿ ಅಂತಹ ಮಹಾತ್ಮವಾದಂಥ ಸ್ತ್ರೀಯಲ್ಲಿ ಜನಿಸಿದ್ರಿಂದ ಈ ಅಕ್ರೂರ ಇದ್ದಲ್ಲಿ ಕೂಡ ಸುಭಿಕ್ಷೆ ಇರ್ತಿತ್ತು. ಅಕ್ರೂರ ಆ ಜಾಗವನ್ನು ಬಿಟ್ಟು ಪಲಾಯನ ಮಾಡಿದ್ರಿಂದ ದ್ವಾರಕಾ ನಗರದಲ್ಲಿ ಕೂಡ ಉತ್ಪಾತಗಳು ದುರ್ಭಿಕ್ಷ ಕಾಣಿಸಿಕೊಂಡವು ಅಂತಿದೆ. ಎಲ್ಲ ಕೆಲವು ಜನ ಏನ್ ಭಾವಿಸಿದ್ರು ಅಂದ್ರೆ ಅದ ಜನರ ಭಾವನೆ ಅಷ್ಟೇ. ಅದು
ಅಕ್ರೂರ ಅಲ್ಲಿ ಓಡಿ ಹೋಗಿದ್ದರಿಂದ ದ್ವಾರಕಾ ನಗರಕ್ಕೆ ಈ ತೊಂದರೆ ಬಂತು ಅಂತ ಕೆಲವರು ಭಾವಿಸಿದರು. ಮತ್ತೆ ಕೆಲವರು ಬೈದರು. ಅಕ್ರೂರಂದು ಏನು ಮಹತ್ವ ಹೇಳ್ತೀರಿ ನೀವೆಲ್ಲ? ಕೃಷ್ಣನ ಲೀಲೆ ನಿಮಗೆ ಗೊತ್ತಿಲ್ಲೇನು? ಕೃಷ್ಣ ತನ್ನ ಹುಟ್ಟಿದ ಜನನದಿಂದ ಆರಂಭಿಸಿ ಇಲ್ಲಿ ತನಕ ಏನೇನು ಲೀಲೆಗಳನ್ನು ನಡೆಸಿದ್ದಾನೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಿರುವಾಗ ಆ ಕ್ಷುಲ್ಲಕನಾದಂಥ ಅಕ್ರೂರ ದ್ವಾರಕಾ ನಗರವನ್ನು ಬಿಟ್ಟು ಹೋದ, ಆದ್ರಿಂದ ಹೀಗೆಲ್ಲ ಸಮಸ್ಯೆ ಆಗ್ತಿದೆ ಅಂತ ನೀವು ಆಲೋಚನೆ ಮಾಡಿದ್ದೀರಿ. ಇದು ಕ್ಷುದ್ರ. ಇವ್ರು ಕೆಲವರು ಮತ್ತೆ ಕೆಲವರು ಹೇಳಿದ್ರು, ಭಗವಂತ ಯಾವ ನಗರದಲ್ಲಿ ಇದ್ದಾನೆ, ಭಗವಂತನ ಸ್ವರೂಪಿಯಾದಂಥ ಕೃಷ್ಣ ಯಾವ ನಗರದಲ್ಲಿ ಇದ್ದಾನೆ, ಅಲ್ಲಿ ಅನಿಷ್ಟವಾಗಲಿಕ್ಕೆ ಹೇಗೆ ಸಾಧ್ಯ? ಇನ್ನು ಕೆಲವರು ಆಲೋಚನೆ ಮಾಡಿದರು. ಮತ್ತೆ ಕೆಲವರು ಹೇಳಿದರು, ಹಿಂದೊಮ್ಮೆ ಕಾಶಿ ರಾಜ್ಯದಲ್ಲಿ ಮಳೆಯೇ ಆಗಿರಲಿಲ್ಲಂತೆ. ಆಗ ಕಾಶಿ ರಾಜ ತನ್ನ ರಾಜ್ಯಕ್ಕೆ ಆಗಮಿಸಿದಂತಹ ಈ ಸ್ವಫಲ್ಕನಿಗೆ ತನ್ನ ಮಗಳಂತ ಗಾಂಧಿನಿಯನ್ನು ಮದುವೆ ಮಾಡಿಕೊಟ್ಟಿದ್ದ. ಅಕ್ರೂರನ ತಂದೆ ಸಫಲ್ಕ ಅನ್ನೋರು. ಅವನು ಇದ್ದಲ್ಲಿ ಸುತ್ತಮುತ್ತಲು ಯಾವಾಗಲೂ ಸುಭಿಕ್ಷೆ ಇರ್ತಿತ್ತು. ತಂದೆಯೂ ಅಂಥವನೇ. ಅವನ ತಾಯಿಯಾದಂಥ ಈ ಅಕ್ರೂರನ ತಾಯಿಯಾದಂಥ ಗಾಂಧಿನಿಯು ಕೂಡ ಪುಣ್ಯಾತ್ಮಳಾದವಳೆ. ಅಂಥ ದಂಪತಿಗಳಲ್ಲಿ ಜನಿಸಿದವನು ಈ ಅಕ್ರೂರ. ಅಕ್ರೂರನ ತಂದೆ ಆದಂತಹ ಸಫಲ್ಕನಿಗೆ ಕಾಶಿರಾಜ ತನ್ನ ಮಗಳಾದಂತಹ ಗಾಂಧಿನಿಯನ್ನು ಮದುವೆ ಮಾಡಿಕೊಟ್ಟಿದ್ದ. ಮದುವೆ ಮಾಡಿಕೊಟ್ಟ ಕೂಡಲೇ ಆ ಕಾಶಿ ನಗರದಲ್ಲಿ ಮಳೆ ಬೆಳೆ ಆಯ್ತಂತೆ, ಸುಭಿಕ್ಷೆ ಆಯ್ತಂತೆ. ಹಾಗಾಗಿ ಆ ಸಫಲ್ಕ ಮತ್ತು ಗಾಂಧಿನಿಯ ಮಗನಾದಂಥ ಅಕ್ರೂರನಿಗೂ ಕೂಡ ಅದೇ ಮಹಿಮೆ ಇದೆ ಅಂತೆ. ಅವನು ಹೋದಲ್ಲಿ ಮಳೆ ಬೆಳೆಗಳಾಗ್ತವಂತೆ. ಹೀಗೆ ಬಹುವಿಧವಾದಂತಹ ಜನರು ಮಾತಾಡ್ಕೊಂಡವನ್ನು ಕೃಷ್ಣ ಕೇಳಿದೆ. ಉಪದ್ರವಕ್ಕೆ ಅದೆಲ್ಲ ಕಾರಣ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅದು ಕೂಡ ಅವನೇನು ಮಾಡಿದ ಅಂದ್ರೆ ಅಕ್ರೂರನ್ನು ಹಿಂದೆ ಕರೆಸಿದ. ಎಲ್ಲ ಯಾದವರು ಅಕ್ರೂರನನ್ನು ತನ್ನ ನಗರಕ್ಕೆ ಕರೆಸಿಕೊಂಡ್ರು. ಮತ್ತು ಇದೇ ಸಂದರ್ಭದಲ್ಲಿ ಆ ಎಲ್ಲ ಯಾದವರು, ಅಂಧಕರು, ಕೃಷ್ಣಿಗಳೆಲ್ಲರೂ ಕೂಡ ಬಲರಾಮನನ್ನು ಕೂಡ ಸಮಾಧಾನ ಮಾಡಿ ಕರೆದುಕೊಂಡು ಬಂದರು ಅಂತ ಇದೆ. ಅಕ್ರೂರನು ಬಂದ, ಬಲರಾಮನು ಬಂದ. ಮತ್ತು ಆ ದ್ವಾರಕಾ ನಗರದಲ್ಲಿ ಹಿಂದಿನಂತೆ ಎಲ್ಲ ಸುಭಿಕ್ಷೆ ಉಂಟಾಯಿತು. ಮುಂದೊಮ್ಮೆ ಏನು ಮಾಡಿದ ಅಂತಂದ್ರೆ, ಈ ಅಕ್ರೂರ ಕೃಷ್ಣನಿಗೆ ತಾನು ದ್ರೋಹ ಬಗೆದಿದ್ನಲ್ಲ, ಕೃಷ್ಣ ತನ್ನ ಮೇಲೆ ಶಾಶ್ವತವಾದ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರದು. ಹಾಗಾಗಿ ಕೃಷ್ಣನಿಗೆ ನಾನು ಏನಾದರೂ ಬಾಂಧವ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಆಲೋಚನೆ ಮಾಡಿದ. ತನ್ನ ಒಬ್ಬಳು ತಂಗಿಯನ್ನ ಕೃಷ್ಣನಿಗೆ ಅವನು ಮದುವೆ ಮಾಡಿಕೊಟ್ಟ. ಶೀಲವತಿ ಅಂತ ಕೆಲವು ಕೂಡ ಅವಳ ಹೆಸರಿದೆ. ಶೀಲವತಿ ಅಂತ ಅವಳ ಹೆಸರಲ್ಲ, ಅವಳ ಶೀಲವನ್ನ, ಅವಳ ಪಾತಿವೃತ್ಯವನ್ನು ತೋರಿಸುವಂತ ಶಬ್ದ ಅಷ್ಟೇ ಅದು ಅಂತ ಇನ್ನು ಕೆಲವರು ವ್ಯಾಖ್ಯಾನ. ಅಂತೂ ಅಕ್ರೂರ ತನ್ನ ತಂಗಿಯನ್ನ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟಿದ್ದ. ಕೃಷ್ಣನಿಗೆ ಇದು ಸ್ಪಷ್ಟವಾಗಿ ಗೊತ್ತಿತ್ತು. ಆ ಶತಧನ್ವ ತಾನು ಓಡಿ ಹೋಗುವಾಗ ಸಮಂತಕ ಮಣಿಯನ್ನು ಕೃಷ್ಣನ ಬಳಿ, ಈ ಅಕ್ರೂರನ ಬಳಿಗೆ ಕೊಟ್ಟಿದ್ದ ಅಂತ. ಒಮ್ಮೆ ಏನ್ ಮಾಡಿದ ಅಂದ್ರೆ, ತುಂಬಿದ ಸಭೆಯಲ್ಲಿ ಅಕ್ರೂರನನ್ನು ಕರೆಸಿದ. ಕೃಷ್ಣ ಅವನಿಗೆ ಹೇಳಿದ, ಅಕ್ರೂರ, ನಿನ್ನ ಸಮೀಪ ಆ ಸಮಂತಕ ಮಣಿ ಇದೆ, ನನಗೆ ಅದು ಗೊತ್ತಿದೆ. ಈ ಒಂದು ವಿಷಯದಲ್ಲಿ ನೀನು ಹಠ ಮಾಡಬೇಡ. 60 ವರ್ಷಗಳ ಕಾಲ ನಾನು ನೀನು ದೀರ್ಘವಾದಂಥ ದ್ವೇಷವನ್ನು ಮಾಡಿದ್ವಿ ಸಮಂತಕ ಮಣಿಯ ಸಲುವಾಗಿ. ಹಾಗಾಗಿ ಆ ಸಮಂತಕ ಮಣಿ ನಿನ್ನ ಸಮೀಪವೇ ಇದೆ ಅಂತ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಆ ಸಮಂತಕ ಮಣಿ ನೀನು ಎಲ್ಲರಿಗೂ ತೋರಿಸಿಬಿಟ್ರೆ ಆ ಸಮಂತಕ ಮಣಿಯನ್ನು ನಾನು ಕೃಷ್ಣ ಕದ್ದವನಲ್ಲ, ಅದಿರೋದು ಅಕ್ರೂರನ ಹತ್ತಿರ ಅಂತ ಹೇಳಿ ನಮ್ಮ ಅಣ್ಣನಾದಂಥ ಬಲರಾಮ ಮತ್ತು ನನ್ನ ಪತ್ನಿಯಾದಂಥ ಸತ್ಯಭಾಮೆ, ಉಳಿದೆಲ್ಲ ಯಾದವ ಪ್ರಮುಖರಿಗೆ ಇದು ಸ್ಪಷ್ಟ ಆಗ್ತದೆ. ಹಾಗಾಗಿ ನಿನ್ನ ಹತ್ರ ಇರುವಂತ ಆ ಮಣಿಯನ್ನು ನೀನು ತೋರಿಸುವಂತ ಕೃಷ್ಣ ಅಕ್ರೂರನಿಗೆ ಮನವೊಲಿಸಿದ. ಹೀಗೆ ಅಕ್ರೂರನಿಗೆ ಮನವೊಲಿಸಿದಾಗ ಆ ಅಕ್ರೂರ ಅದನ್ನು ಒಪ್ಪಿಕೊಂಡು ಎಲ್ಲರ ಸನ್ನಿಧಾನದಲ್ಲಿ, ಎಲ್ಲರ ಉಪಸ್ಥಿತಿಯಲ್ಲಿ ಕೃಷ್ಣನಿಗೆ ಅಕ್ರೂರ ಆ ಮಣಿಯನ್ನು ಒಪ್ಪಿಸಿದ. ಆಗ ಕೃಷ್ಣ ಮಾತ್ರ ಆ ಮಣಿ ನನಗೆ ಬೇಡ, ಆ ಮಣಿಯನ್ನು ನೀನೇ ಇಟ್ಟುಕೋ ಅಂತ ಅಕ್ರೂರನಿಗೆ ಅದನ್ನು ಹಿಂತಿರುಗಿಸಿದ. ಭಾಗವತ ಹೇಳುವಂತೆ ಆ ಅಕ್ರೂರನಿಗೆ ಕೃಷ್ಣ ಹೇಳಿದಂತೆ, ಆ ಮಣಿ ಅದು ನನ್ನ ಮಾವನ ಅಂತ ಸತ್ರಾಜಿತನ ಮಣಿ. ಅದು ಮಾವ ಈಗ ಇಲ್ಲ, ಮಾವ ತೀರ್ಕೊಂಡಿದ್ದಾನೆ. ಆ ಸಮಂತಕ ಮಣಿ ಅವನ ನಂತರ ಆ ಮಾವನ ಮಕ್ಕಳಿಗೆ ಹೋಗಬೇಕಾಗಿತ್ತು. ಶಾಸ್ತ್ರದಂತೆ ಅದು ನನ್ನ ಮಗನಿಗೆ ಒಂದು ತಲುಪಬೇಕು. ಕೃಷ್ಣ ಹೇಳಿದ, ನನ್ನ ಮಗ ಅಂದ್ರೆ ಈ ಸತ್ಯನಾಮೆಯಲ್ಲಿ ಹುಟ್ಟಿದಂತ ನನ್ನ ಮಕ್ಕಳಿದ್ದಾರಲ್ಲ, ಅವರಿಗೆ ಆ ಅಜ್ಜನ ಆಸ್ತಿ ಬಂದು ಮುಟ್ಟಬೇಕು. ಹಾಗಾಗಿ ಮಣಿಯನ್ನು ಕೊಡು ಅಂತ ಕೇಳಿದೆ. ಇಷ್ಟೆಲ್ಲ ಹೇಳಿ ಕೃಷ್ಣ ಮತ್ತೆ ಹೇಳಿದಂತೆ, ನನ್ನ ಮಗನಿಗೆ ಸೇರಬೇಕು ಸಂಪ್ರದಾಯ ಮತ್ತು ಶಾಸ್ತ್ರಗಳ ಪ್ರಕಾರ. ಆದ್ರೆ ನೀನು ಮಹಾತ್ಮನಾಗಿರೋದ್ರಿಂದ, ಅಕ್ರೂರ ನೀನು ಮಹಾತ್ಮನಾಗಿರೋದ್ರಿಂದ, ಪುಣ್ಯಾತ್ಮನಾಗಿರೋದ್ರಿಂದ ಆ ಮಣಿಯನ್ನು ನೀನೇ ಇಟ್ಕೋ, ಆ ಮಣಿ ನನಗೆ ಬೇಕಾಗಿಲ್ಲ ಅಂತ ಆ ತುಂಬಿದ ಸಭೆಯಲ್ಲಿ ಮಣಿ ತನ್ನಲ್ಲಿಲ್ಲ ಅನ್ನುವ ಘಟನೆಯಿಂದ ಆ ಎಲ್ಲ ಯಾದವರಿಗೂ ಆತ ಮನವರಿಕೆ ಮಾಡಿಕೊಂಡ. ನನ್ನ ಅಣ್ಣನಾದಂಥ ಬಲರಾಮ ನಾನು ಏನು ಹೇಳಿದ್ರು ನಂಬುತ್ತಿಲ್ಲ,
ಇವತ್ತಿಗೂ ಮಣಿಯನ್ನು ಈ ಕೃಷ್ಣ ಎಲ್ಲೋ ತನ್ನ ಅರಮನೆಯಲ್ಲಿ ಹುದುಗಿಸಿಟ್ಕೊಂಡಿದ್ದಾನೆ ಅಂತ ಅವನಿಗೆ ನನ್ನ ಮೇಲೆ ಸಂಶಯ. ಹಾಗಾಗಿ ಮಣಿಯನ್ನು ಒಂದ್ಸರಿ ತೋರಿಸಿಬಿಡು. ತೋರಿಸಿ ಬಲರಾಮ, ಸತ್ಯಭಾಮೆ, ಜಾಂಬವತಿ ಎಲ್ಲರಿಗೂ ಸಂದೇಹ ಕೃಷ್ಣನ ಮೇಲೆ. ಸತ್ರಾಜಿತನ ಮಗಳು ಸತ್ಯಭಾಮೆ, ಅವಳಿಗೆ ಸಂದೇಹ ಇದ್ದು ಸರಿ, ಜಾಂಬವತಿಗೂ ಕೃಷ್ಣನ ಮೇಲೆ ಸಂದೇಹ. ಈ ನಮ್ಮ ಪತಿಯಾದಂಥ ಕೃಷ್ಣ ನಿನ್ನ ಮಾಯಾವಿ ಕಪಟಿ, ಅದರಿಂದ ಎಲ್ಲರೂ ತನ್ನ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯವನ್ನು ಮುಚ್ಚಿಟ್ಕೊಂಡು ಮೇಲೆ ಏನೋ ನಾಟಕ ಮಾಡ್ತಾನೆ ಅಂತ ಎಲ್ಲರಿಗೂ ಸಂದೇಹ. ಹಾಗಿರುವಾಗ ಆ ಸಂಗತಿಯನ್ನು ಸ್ಪಷ್ಟಪಡಿಸು, ಮಣಿಯನ್ನು ತೋರಿಸು ಅಂತ ಕೃಷ್ಣ ಕೇಳ್ಕೊಂಡ. ಅಕ್ರೂರ ತನ್ನ ವಸ್ತ್ರದ ಸೆರಗಿನಲ್ಲಿ ಅದನ್ನು ಕಟ್ಕೊಂಡಿದ್ದ. ಆ ಮಣಿಯನ್ನು ಕೃಷ್ಣನಿಗೆ ಕೊಟ್ಟ. ಕೃಷ್ಣ ತನ್ನ ಕಳಂಕವನ್ನು ಕಳ್ಕೊಂಡು ಪುನಃ ಅಕ್ರೂರನಿಗೆ ಆ ಮಣಿಯನ್ನು ಕೊಟ್ಟು ಬಿಟ್ಟ. ಈ ಭಾಗವತದ ದಶಮಸ್ಕಂದದ 58ನೇ ಅಧ್ಯಾಯ ಹೇಳುವಂತೆ ಕೃಷ್ಣ ತನ್ನ ಮಣಿಯನ್ನ ತಾನು ಎಲ್ಲಿದೆ ಅಂತ ಕಂಡು ಹಿಡಿದು ಅದನ್ನ ಮತ್ತೆ ಅಕ್ರೂರನಿಗೆ ಒಪ್ಪಿಸಿದಂತ ಈ ಘಟನೆ ಏನಿದೆ, ಮತ್ತು ತನ್ನ ಪಾಪವನ್ನು ಕಳೆದುಕೊಂಡಂತ ಘಟನೆ, ತಾನು ಜಾಂಬವತಿ ಮತ್ತು ಸತ್ಯಭಾಮಿ ಎಂಬುದಾಗಿ ಹೊಸದಾಗಿ ಪತ್ನಿಯರನ್ನು ಪಡೆದಂತ ಈ ಕಥೆ ಏನಿದೆ, ಈ ಕಥೆಯನ್ನು ಶ್ರವಣ ಮಾಡುವವರು ಮತ್ತು ಅದನ್ನು ಹೇಳುವವರು ಸಮಸ್ತವಾದಂತಹ ಅಪವಾದಗಳನ್ನು ಕಳ್ಕೊತಾರೆ ಮತ್ತು ಪಾಪಗಳನ್ನು ಕಳ್ಕೊಂಡು ಮನಃಶಾಂತಿಯನ್ನು ಪಡಿತಾರೆ. ಅಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಅನ್ನಿಸಿಕೊಂಡಂತ ಭಾಗವತದಲ್ಲಿ ದಶಮಸ್ಕಂದದ 57ನೇ ಅಧ್ಯಾಯ ಅಲ್ಲಿ ಸಮಾಪ್ತವಾಗಿದೆ.